उपदेशेन ममात्मा कल्याणकृतं मम देहस्य मुख्यप्राणं वन्दे अभिनवशिवपुत्रं शिवाधित्रयमूर्तिरवतारकम् आरूढः श्रीसिद्धः षण्मुखः रामः त्रयैर्भूत्वा त्रयोरेकं मूर्तिगुरौ गुरुनाथारूढ़ शिवपुत्र यतीश्वरौ तत्शिष्यं शांतिसागरं निजगुणकृति भाष्यकृतं विदेह मुक्तस्वरूपं वंदे चिक्करामारूढ़ यतीश्वरं शिष्यप्रशिष्य रूपेण बोधकं गुरुमाश्रये अहं गुरुमाश्रये। ಪ್ರಾತಸ್ಮರಣೀಯ ಪರಮ ಪೂಜ್ಯ ಆರಾಧ್ಯ ದೇವ ಸದ್ಗುರುದೇವನ ಅಡಿದಾವರೆಗಳನ್ನು ಶಿರಮುಡಿಯಲ್ಲಿ ಧರಿಸಿಕೊಂಡು ಅವರಿವರೆಲ್ಲದೆ ಅದ್ವೈತ ಸಾರ್ವಭೌಮ ಚಕ್ರವರ್ತಿ ಶ್ರೀಮದ್ ಜಗದ್ಗುರು ಜಗದ್ವಂದ್ಯ ಆರೂಢ ಕುಲತಿಲಕ ಸಿದ್ಧಾರೂಢ ರಾಮಾರೂಢ ಮಹಾಸ್ವಾಮಿಗಳನ್ನೇ ಮೊದಲು ಮಾಡಿಕೊಂಡು ಕ್ಷೇತ್ರಾಧಿದೇವತೆ ಬಸವಾನಂದ ಅಜ್ಜನವರ ಪರ್ಯಂತ ಆರೂಢ ಮಹಾಗುರು ಪರಂಪರೆಗೆ ಮನೋವಾಕ್ಕಾಯಗಳಿಂದ ನಮಸ್ಕರಿಸಿ ಬಸವಾದಿ ಪ್ರಮತರನ್ನು ಹೃದಯಾರೆ ಸ್ಮರಿಸಿಕೊಂಡು ಗ್ರಂಥಕರ್ತರ ಚರಣಾರವಿಂದಗಳಿಗೆ ಕೊಡಮಟ್ಟು ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಕೇಮಲಾಪುರ, ಮಲ್ಲಾಪುರ, ನೀರಮಾನ್ವಿ ಇನ್ನೂ ಅನೇಕ ಕಡೆಗಳಲ್ಲಿ ನಿರ್ಮಾಣಗೊಂಡಿರುವ ಸಿದ್ಧಾರೂಢ ಹಾಗೂ ಬಸವಾನಂದ ಅಜ್ಜನವರ ಮಠಗಳ ರೂವಾರಿಗಳು, ಅಭಿನವ ನಿಜಗುಣರೆಂದೇ ಖ್ಯಾತನಾಮರಾಗಿರುವ ಶ್ರೀ ಅಭಿನವ ನಿಜಗುಣ ಶರಣರಲ್ಲಿ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಇದೀಗ ತಮ್ಮ ಆಶೀರ್ವಚನವನ್ನು ಸಭೆಗೆ ನೀಡಿ ವಿಶ್ರಮಿಸಿರುವ ಪೂಜ್ಯರನ್ನೇ ಮೊದಲು ಮಾಡಿಕೊಂಡು ಉಪಸ್ಥಿತ ಎಲ್ಲ ಪೂಜ್ಯರಿಗೂ ಶಾಸ್ತ್ರೀಜಿಯವರಿಗೂ ಅನೇಕ ನನ್ನ ಶರಣುಗಳನ್ನು ಸಲ್ಲಿಸಿ ಸಭಾಕಲ್ಪ ವೃಕ್ಷದಲ್ಲಿ ಸಮಾವೇಶಗೊಂಡಿರುವ ಸುಕ್ಷೇತ್ರ ಹೇಮಲಾಪುರ ಗ್ರಾಮದ ಅಕ್ಕಪಕ್ಕದ ದೂರ ದೂರದ ಊರುಗಳಿಂದ ಆಗಮಿಸಿರುವ ಸಮಸ್ತ ಶರಣರೇ ಶರಣೀಯರೇ ಸದ್ಭಕ್ತರೇ ನಿಮ್ಮೆಲ್ಲರಿಗೂ ನನ್ನ ಅನೇಕ ವಂದನೆಗಳನ್ನು ಸಲ್ಲಿಸಿ ಶಿವಸ್ವರೂಪಿಗಳೇ ಚಪ್ಪಳಾಗಿ ಬಿಡುವಾಗ ಹೊಡಿಬೇಕು. ನಾ ಈಗ ಶುರು ಮಾಡಾಕತ್ತೀನಿ. ಸ್ವಲ್ಪ ಪರಿಚಯಿಸ್ತೀನಿ, ನಿಮಗೆ ಪರಿಚಯ ಮಾಡಿಕೊಡ್ತೀನಿ. ಎಲ್ಲಿ ಪರಿಚಯದೊಳಗೆ ಬೆಳಗಾಕೋದು ಗೊತ್ತಿಲ್ಲ. ಏನ್ ಪರಿಚಯ? ಮೂರು ವರ್ಷ ಆದ ನಾನು ನಾಳೆ 26 ಮಾರ್ಚ್ 13ನೇ ತಾರೀಕಿಗೆ 3 ವರ್ಷ ಆದ ಮಲ್ಕೊಂಡು ಫಸ್ಟ್ ನಿಮ್ಮೂರಿಗೇನೆ ಬಂದಿದ್ದೀನಿ. ಅಜ್ಜಾರು ನನ್ನ ಫೋನ್ನಲ್ಲಿ ಅಥವಾ ಅವರೇ ಸ್ವಂತ 2 ಸಲ ಬಂದು ಎಲ್ಲಿ ಹೋಗುವಾಗ ಭೇಟಿಯಾಗಿ ಹೇಳಿದರು. ಒಂದ್ಸಲ ಈ ಊರಿನ ಭಕ್ತರು ನೀರ್ಮಾನಿಯಿಂದ ಬರುವಾಗ ಹೇಳಿದ್ರು. ಅದೇನೋ ಕರ್ಮಧರ್ಮ ಸಂಯೋಗ ಫಸ್ಟ್ ಪ್ರವಚನಕ್ಕೆ ಇಲ್ಲೇ ಬಂದೀನಿ. ಈ ಭಾಗ ಏನೂ ಇಲ್ಲಿ ಕಣ್ಣೇನು ಕಾಣಲ್ಲ, ಇದನ್ನು ಮುಚ್ಚಿದ್ರೆ ಎಲ್ಲ ಸಾಕು. ಡಾಕ್ಟ್ರು ಆಪರೇಷನ್ನು ಬೇಡ ಅಂತಾರೆ, ಬರೀ ರೆಸ್ಟ್ ಫಿಸಿಯೋಥೆರಪಿ ಇರಲಿ. ಪರಿಚಯ ಏನು ಮಾಡ್ತದೆ, ಪರಿಚಯ ಯಾಕೆ ಮುಖ್ಯ, ಪರಿಚಯದ ಅವಶ್ಯಕತೆ ಏನು? ಪರಿಚಯ ಮನುಷ್ಯನನ್ನ ನಿರ್ವಿಘ್ನವಾಗಿ ನಿರ್ಭೀತಿಯಿಂದ ಪ್ರವೇಶ ಮಾಡಿಸ್ತದ. ಪರಿಚಯ ಏನ್ ಮಾಡಿಸ್ತಾ ಇದೆ? ಭಯ ಇಲ್ಲದೆ ನಿರ್ಭೀತಿಯಿಂದ ಪ್ರವೇಶ ಮಾಡಿಸ್ತದೆ. ಅದಕ್ಕೆ ಪ್ರಯೋಜನ ಅನುದ್ದಿಶ್ಯ ಮಂದೋಪಿ ನ ಪ್ರವರ್ತತೆ ಅಂತ. ಪರಿಚಯ ಇಲ್ಲದೆ ಹೋದರೆ ಪ್ರಯೋಜನ ಗೊತ್ತಿಲ್ಲ, ಪ್ರಯೋಜನ ಗೊತ್ತಿಲ್ಲ
ಗೊತ್ತಿಲ್ಲದೆ ಹೋದರೆ ಪ್ರವೇಶವಿಲ್ಲ. ಸುಮ್ಮನೆ ನಿಮ್ಮ ಭಾಷೆಯಲ್ಲಿ, ನಿಮ್ಮ ದೈನಂದಿನ ವ್ಯವಹಾರದಲ್ಲಿ ಮನಿ ಪರಿಚಯ ಇಲ್ಲ, ಮನಿ ಸಿಗುವುದಿಲ್ಲ. ಮನಿ ಪರಿಚಯ ಆದ ಮನಿ ಮುಂದೆ ಬರ್ತದ ಪ್ರವೇಶ, ಮನಿ ಒಳಗೆ ಪ್ರವೇಶ ಆಗುವುದಿಲ್ಲ. ಯಾಕೆ? ಮನಿ ಪರಿಚಯ ಇರಲಿಲ್ಲ ಅಂದ್ರೆ ಮನಿನೂ ಸಿಗುವುದಿಲ್ಲ. ಮನಿ ಪರಿಚಯ ಇತ್ತು ಅಂದ್ರೆ ಮನಿ ಸಿಗ್ತದ, ಒಳಗೆ ಪ್ರವೇಶ ಆಗಕ್ಕೆ ಬರುವುದಿಲ್ಲ. ಯಾಕೆ? ಮನೆಯೊಳಗಿದ್ದವ್ರ ಪರಿಚಯ ಇಲ್ಲ. ಮನೆಯೊಳಗಿದ್ದವ್ರ ಪರಿಚಯ ಇದ್ರು ಅಂದ್ರೆ ಪ್ರವೇಶ ಹೆಂಗಾಗ್ತದಂದ್ರೆ ನಿರ್ಭೀತಿಯಿಂದ, ನಿರ್ಭಯದಿಂದ ಒಳಗೆ ಹೋಗ್ತಾನ ಮನುಷ್ಯ. ಚಿಕ್ಕಮ್ಮ ಚಿಕ್ಕಪ್ಪ ಅಣ್ಣ ಅದೇನು ಅಂತ ಹೇಳಿ ಇರ್ಲಿಲ್ಲ ಅಂದ್ರೆ ಹೊರಗೆ ನಿಂತು ಕಾಯ್ಬೇಕಾಗ್ತದ. ಅದನ್ನೇ ಇಲ್ಲಿ ಹೇಳಕತ್ತೀರ ಅಂದ್ರೆ ಸ್ವಾಮಿ ತೆಲಿಗಿಲಿ ಕೆಟ್ಟ. ನಮ್ಮ ಶಾಸ್ತ್ರದಲ್ಲಿ ಏನು ಪರಿಚಯ? ಗ್ರಂಥ ಪರಿಚಯ, ವಿಷಯ ಪರಿಚಯ, ಸ್ಥಳ ಪರಿಚಯ, ಗ್ರಂಥಕರ್ತರು ಪರಿಚಯ. ಇದು ಇರಲಿಲ್ಲ ಅಂದ್ರ ನೀವು ಮನೆ ಮುಂದೆ ಬಂದು ನಿಂತಂಗ ಆಗ್ತದ. ಅದಕ್ಕಿಲ್ಲಿ ಗ್ರಂಥಕರ್ತರು, ಗ್ರಂಥ ಮನೆ ಇದ್ದಂಗ, ವಿಷಯ ಒಳಗಿನ ಜನರಿದ್ದಂಗ. ಒಳಗಿನ ಜನರು ನಿಮಗೆ ಅತಿ ಪರಿಚಯ ಇದ್ರೆ ಹ್ಯಾಂಗ ನಿರ್ಭೀತಿಯಿಂದ ಹೋಗ್ತೀರಿ, ಹಾಗೆ ಇಲ್ಲಿ ಪ್ರಯೋಜನ ಗೊತ್ತಾಯ್ತು, ಪರಿಚಯ ಇತ್ತು ಅಂತಂದ್ರೆ ಇದರೊಳಗೆ ಪ್ರವೇಶ ಆಗಕ್ಕೆ ಯಾವ ಭಯ ಇಲ್ಲ. ಇಲ್ಲ ನಾವೇನು ಹೇಳ್ತೀವಿ, ಎಲ್ಲಿದ್ದು ಹೇಳ್ತೀವಿ ಏನು ಗೊತ್ತಾಗೋದಿಲ್ಲ. ನೀವು ಹೊರಗೆ, ನಾವು ಒಳಗೆ ಅಲ್ಲ. ಮನೆಯವರೊಳಗಿರ್ತಾರ, ನೀವು ಹೊರಗೆ ಇರ್ತೀರಿ. ಹಾಗೆ ಗ್ರಂಥಕರ್ತರು ಮನೆ, ವಿಷಯ ಮನೆಯೊಳಗಿರುವ ಜನರಿದ್ದಂಗ. ಎರಡೂ ಪರಿಚಯ ಬೇಕು ನಮಗೆ. ಏನದು ಪರಿಚಯ? ಸುಮ್ಮನೆ ಕಾಲವನ್ನು ಕಳೆದು, ಸುಮ್ಮನೆ ಅನ್ನುವಂಥ ಪದ ನಿಜಗೊಂಡ್ರೆ ಎಲ್ಲಿ ಬರೀತಾರ ಅನ್ನೋದು ಹೇಳ್ತೀನಿ ನೀವು ಮೊದಲು ಫಸ್ಟ್ಗೆ. ಈ ಶಬ್ದ ಬಹಳ ಪ್ರೀತಿ ಕಾಣಿಸ್ತದಲ್ಲ ನಿಜಗೊಂಡ್ರಿಗೆ. ಜೀವ ಸಂಬೋಧನಾ ಸ್ಥಳದಲ್ಲಿ ಜೀವನ ಮೊಟ್ಟ ಮೊದಲು ಪ್ರವೇಶ ಆಗುವಾಗ ನೋಡಿ, ಪ್ರವೇಶ. ಶಿವಕಾರುಣ್ಯದಲ್ಲಿ ಪ್ರವೇಶ, ಜೀವ ಸಂಬೋಧನದಲ್ಲಿ ಪ್ರವೇಶ, ನೀತಿ ಕ್ರಿಯಾದಲ್ಲಿ ಪ್ರವೇಶ, ಯೋಗದಲ್ಲಿ ಪ್ರವೇಶ, ಜ್ಞಾನದಲ್ಲಿ ಪ್ರವೇಶ. ಜೀವ ಪ್ರವೇಶ ಆಗುವ ಮೊದಲಿಗೆನೆ ಸುಮ್ಮನೆ ಕಾಲವನ್ನು ಕಳೆದು ಸಾವುದು ಚಿತ್ತವೇ ಸುಮ್ಮನೆ ಪದ ಇಟ್ಟರಲ್ಲಿ. ಮುಂದೆ ಬಂದು ಮುಕ್ತಿ ಕಾಂತಿಯ ರತಿ ಸುಮ್ಮನಾಗರು, ಅಲ್ಲಿ ಸುಮ್ಮನೆ ಪದ ಇಟ್ಟರು. ಮುಂದೆ ಅಲ್ಲೇ ಒಂದು ಪದ್ಯದಲ್ಲಿ ಸುಮ್ಮನಾಗದ ಅರಿವಿನಿಂದಲೇ ಮುಕ್ತಿ, ಅಲ್ಲಿ ಸುಮ್ಮನೆ ಇಟ್ಟರು. ಇಲ್ಲಿ ಸುಮ್ಮನಾಗದು ವಿಧಿಯೊಳೊಂದೋದೇ ಮುಕುತಿ, ವಿಧಿ ಅಲ್ಲದು. ನಿನ್ನ ಇದೇನು ಅಲ್ಲ. ಈ ಹೆಣ್ಮಕ್ಳು ಬಳಸ್ತಿರ್ತಾವ ನೋಡು, ಏನು ಇದಿ ಗಂಟು ಬಿದ್ದಂಗೆ ಬಿದ್ದೆ, ನಿನ್ನ ಮ್ಯಾಲ ಮಣ್ಣು ಹಾಕಲಿ. ಮೊನ್ನೆ ಯಾವಕ್ಕನ ಹೆಣ್ಮಗಳು ಅಂದು ಇದಿ ಬಿಟ್ಟು ಮದುವೆಗೆ ಹೋದ್ರೆ ಇದ್ದೋ ಸೊಳಗಿ ತಿಂದು ಇದ್ರಿಗೆ ಬಂದಿತ್ತು ಅಂತ. ಎಂಥದ್ದು ಇದಿ ಅಲ್ಲದು, ವಿಧಿ. ಆ ಇದಿ ಪದನೇ ಇಲ್ಲ. ಮಹಾಪ್ರಾಣ, ಪ್ರಾಣ ಕಿತ್ಕೊಂಡ್ರೆ ಮನುಷ್ಯನ ದೇಹದೊಳಗೆ ಪ್ರಾಣ ಹೋಗ್ತಾನೆ ಡೆಡ್ ಆಗ್ತವ. ಹಾಗೆ ಶಬ್ದಕ್ಕೆ ಪ್ರಾಣ ತೆಗೆದ್ರೆ ಡೆಡ್ ಆಗ್ತದೆ. ಅದಕ್ಕೆ ಮಹಾಪ್ರಾಣ ಅಲ್ಪ ಪ್ರಾಣ ಕೊಟ್ಟಾರ, ವಿಧಿ. ಅಲ್ಲಿ ಸುಮ್ಮನೆ ಪದಕ್ಕೆ ಅರ್ಥ ಏನು? ನಾ ಎಷ್ಟು ಕಡೆ ಹೇಳಿದೆ, ಸುಮ್ಮನೆ ಅಂತ ಎಷ್ಟು ಕಡೆ ಹೇಳಿದೆ. ಮೊನ್ನೆ ಹಿಂಗೆ ಕೇಳಿದೆ ಒಬ್ಬರು, ಸುಮ್ಮನೆ ಅಂತ ಹೇಳಿದ್ನಲ್ಲ, ಎಷ್ಟು ಕಡೆ ಹೇಳಿದ್ವಿ ಅಂತಮ್ಮ ಅಂದೆ. ನಮಗೆ ಗೊತ್ತಿದ್ರು ನಿನ್ನೆ ಕರೆಸ್ತಿದ್ದೇವ ಅಂದ್ರ. ಅದನ್ನ ಆಮೇಲೆ ನೋಡೋಣ. ಸುಮ್ಮನಾಗಲು ವಿಧಿಯೊಳೊಂದದೆ ಮುಕುತಿ, ಪಲ್ಲವಿದು ವಿಷಯ. ಇವತ್ತಿನ ಚರ್ಚೆಗೆ ಇಟ್ಟುಕೊಂಡಂತ ವಿಷಯ ದತ್ತ ವಿಷಯ, ಪ್ರವಚನದ ವಿಷಯ. ನಾನು ಪರಿಚಯ ಮಾಡಿಸ್ತೀನಿ ಅಂತ ಹೇಳಿದ್ವಿ. ಬಟ್ ಫಸ್ಟ್ಗೆ ಎಲ್ಲಿ ಹೇಳ್ಯಾರ ನಿಮ್ಗೆ ಗೊತ್ತಾಗಬೇಕಿಲ್ಲ. ಇದನ್ನು ಗೊತ್ತು ಮಾಡ್ಕೊಂಡ್ರೆ ಏನು ಹಾಡಿ ತುಂಬ್ತದಂದ್ರೆ ಹಿಂಗಾಗಿ ಎಷ್ಟು ಹಿಂದುಳಿದ್ವಿ ನಾವು. ಯಾವಾಗ ಪರಿಚಯ ಮಾಡ್ಕೋಬೇಕು ಮಾಡ್ಕೊಳ್ತಾ ಇಲ್ಲ ಮನುಷ್ಯ.
ಸ್ವಲ್ಪ ಲಕ್ಷ್ಯ ಕೊಡ್ರಿ, ಮಾತಿನ ಕಡೆ ಗಮನ ಕೊಡ್ರಿ. ಯಾವುದನ್ನು ಪರಿಚಯ ಮಾಡಿಕೊಂಡ್ರ ನಮ್ಮ ಜೀವನ ಉನ್ನತಿಯನ್ನು ಹೊಂದುತ್ತದ, ಕಷ್ಟದಿಂದ ಬಿಡುಗಡೆ ಆಗ್ತದ, ದುಃಖವು ಎಂದು ಬಂದು ಮನುಷ್ಯನಿಗೆ ಮುತ್ತುವುದಿಲ್ಲವೋ ಅದನ್ನು ಪರಿಚಯ ಮಾಡ್ಕೋಬೇಕು. ನೀವು ನೋಡ್ರಿ, ಯಾವುದರ ಪರಿಚಯದಿಂದ ನಿಮ್ಮ ಜೀವನ ಮನಸ್ಸು ಉದ್ವಿಗ್ನಗೊಳ್ಳುತ್ತದೋ, ಜೀವನದಲ್ಲಿ ಕಷ್ಟ ಅನುಭವಿಸ್ತೀವೋ ಅಂಥವು ಪ್ರಯತ್ನಪೂರ್ವಕವಾಗಿ ಪರಿಚಯ ಮಾಡ್ಕೊತೀವಿ ನಾವು. ಎಲ್ಲಿ ಹೇಳ್ಯಾರ ಈ ವಿಷಯ? ಲಕ್ಷ್ಯ ಕೊಡ್ರಿ. ವೇದಾಂತ ಗ್ರಂಥಾವಳಿ, ವೇದಾಂತ ರತ್ನಾಕರ. ರತ್ನಾಕರ ಪದ ಸಮುದ್ರಕ್ಕೆದೆ. ಲಕ್ಷ್ಯ ಕೊಡ್ರಿ. ರತ್ನಾಕರ ಪದ ಸಮುದ್ರಕ್ಕೆ. ಯಾಕೆ? ರತ್ನವನ್ನು ಕರುಣಿಸುವುದು ಸಮುದ್ರ. ಹಾಗೆ ಇಲ್ಲಿ ಈ ಗ್ರಂಥಿಗೆ ರತ್ನಾಕರ ಅಂದ್ರೇನು? ರತ್ನಗಳನ್ನೇ. ಅದಕ್ಕೆ ಅಣ್ಣ ಬಸವಣ್ಣವರು ವಾರಿಧಿ ಮೈದೆಗೆದರೆ ಮುತ್ತು ರತ್ನಗಳೇ ಕಾಣಬಹುದು ಅಂತ ಬರೆದ್ರು ಅಣ್ಣ ಅವರು. ಹಾಗೆ ಈ ವೇದಾಂತ ರತ್ನಾಕರ ಅನ್ನೋದು ಮೈದೆಗಿತು ಅಂದ್ರೆ ರತ್ನಗಳೇ ಹೊರಗೆ ಬೀಳ್ತಾವಂತ. ಇನ್ನೊಂದು ಹೆಸರಿಟ್ರೆ ಅದಕ್ಕೆ ವೇದಾಂತ ಗ್ರಂಥಾವಳಿ ಅಂತ. ಏನು ವೇದಾಂತ ಗ್ರಂಥಾವಳಿ? ವೇದ ಮತ್ತು ಅಂತ್ಯ. ವೇದದ ಅಂತ್ಯ ಭಾಗ ಯಾವುದು? ಜ್ಞಾನ. ಆ ಜ್ಞಾನವನ್ನು ಉಪದೇಶ ಮಾಡತಕ್ಕಂಥ ಗ್ರಂಥದ ಆವಳಿ ಅಂದ್ರೇನು? ಗ್ರಂಥಗಳ ಸಾಲು. ಇದನ್ನು ಪರಿಚಯ ಮಾಡಿಸಕತ್ತೀನಿ ನಿಮ್ಮ. ಗ್ರಂಥಾವಳಿ ಅಂದ್ರೇನು? ಗ್ರಂಥಗಳ ಸಾಲು. ಸಾಲು ಸಾಲಾಗಿ ಅಂದ್ರೆ ಒಂದಿದ್ರಂತಾರೆ, ಹಲವಾರು ಇದ್ರಂತಾರೆ. ಹಲವಾರು ಇದ್ರು ಸಾಲ ಅಂತಾರೆ, ಒಬ್ಬರೇ ನಿಂತರ ಸಾಲ ಅಲ್ಲ. ಜನರು ಸಾಲ ನಿಂತಾರಂದ್ರೆ ಒಂದ್ರ ಮೇಲೆ ಒಟ್ಟು ಹೆಚ್ಚಿಗಿರ್ಬೇಕು. ಹಾಗೆ ಇಲ್ಲಿ ಗ್ರಂಥಾವಳಿ, ಗ್ರಂಥಗಳ ಸಾಲು ಯಾವ ಅಂತ ಕೇಳಿದರೆ ಕೈವಲ್ಯ ಪದ್ಧತಿ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ವಿವೇಕ ಚಿಂತಾಮಣಿ, ಪರಮಾರ್ಥ ಪ್ರಕಾಶಿಕೆ. 6 ಗ್ರಂಥಗಳಿವು. ಅದಕ್ಕೆ ಇವು ಆರದವಂತೆ ಗ್ರಂಥಾವಳಿ, ಗ್ರಂಥಗಳ ಸಾಲು. ಬಹಳ ಜನ ಹೇಳ್ತಾ ಇದ್ದಾರೆ ನಿಜಗುಣರ ಷಟ್ಶಾಸ್ತ್ರ ಅಂತ. ಅಲ್ಲ, ಷಟ್ಶಾಸ್ತ್ರ ಸಾಂಖ್ಯ, ನೈಯಾಯಿಕ, ವೈಶೇಷಿಕ, ಪೂರ್ವಮೀಮಾಂಸಿಕ, ಉತ್ತರ ಮೀಮಾಂಸ, ಯೋಗಶಾಸ್ತ್ರ, ಇವು ಷಟ್ ದರ್ಶನ, ಷಟ್ ಶಾಸ್ತ್ರಗಳು. ಆದರೆ ನಿಜಗುಣರು ಷಟ್ ಶಾಸ್ತ್ರ ಅಲ್ಲ. ಯಾವ ಕೈವಲ್ಯ ಪದ್ಧತಿಯಲ್ಲಿ ನಿರೂಪಣೆ ಮಾಡಿದ ವಿಷಯವನ್ನೇ ಅನುಭವ, ಪರಮಾನುಭವ ಬೋಧೆ, ಪರಮಾರ್ಥ ಗೀತೆ, ಅನುಭವ ಸಾರ, ವಿವೇಕ ಚಿಂತಾಮಣಿ ಎಲ್ಲೆಡೆಯಲ್ಲಿ ಒಂದೇ ನಿರೂಪಣೆ ಮಾಡಿದ್ದಾರೆ. ಇವು 6 ಗ್ರಂಥಗಳು, 6 ಶಾಸ್ತ್ರ ಅಲ್ಲ. ಇವುಗಳಲ್ಲಿ ಇಂದಿನ ವಿಷಯ ಹೇಳಿದ್ದು ಎಲ್ಲಿ? ಸ್ವಲ್ಪ ಪರಿಚಯ ಇರಲಿ ಅಂತ ನಿಮಗೇನು ಬರೋದಲ್ಲ. ನೀವು ಇವು ನೆನಪನ್ನ ಇಡೋದಿಲ್ಲ, ನೀವು ನೆನಪನ್ನ ಇಡೋದು ಬೇರೆ ಅದಾವ. ಲಗ್ನದಾಗ ಒಂದು ಎಂಥದ್ರೆ ಸೀರೆ ಮಾಡಿದ್ರು ಅಂದ್ರೆ ಮತ್ತೊಬ್ಬರು ಲಗ್ನದಾಗ ತಿರ್ದಿರ್ತಾಳಕಿ, ನಾ ಇಂಥದ್ದು ಮಾಡಿದ್ನ್ಯಾ, ನಾನು ಮಸಿ ಅರಿವಿ ಅಂತದ್ದು ಮಾಡ್ಯಾಳ. ಎಷ್ಟು ನೆನಪಿಟ್ಟ? ಈ ಮಾತು ನೆನಪಿಟ್ರೆ ನಿಮ್ಮ ಜೀವನ ಪಾವನ ಆಗ್ತಿತ್ತಲ್ಲ. ಯಾರು ಒಂದು ಏನಾರೇ ಕೆಡಬಾರ್ದಂತ ಒಂದು ಮಾತು ಹೇಳಿದ್ರಂದ್ರೆ ಅದನ್ನು ಎಷ್ಟು ನೆನಪಿಟ್ಟಿರ್ತಿರ್ಲಿ. ಇವುಗಳನ್ನ ಇಟ್ಟು ನಿಮ್ಮ ಜೀವನ ಪಾವನ ಆಗ್ತದೆ. ಎಲ್ಲಿ ಹೇಳಿದ್ದಾರೆ ವಿಷಯ? ಸುಮ್ಮನಾಗದ ವಿಧಿಯುವಂತದೆ ಮುಕ್ತಿ. ವೇದದ ಅಂತ್ಯ ಭಾಗವೆನಿಸಿಕೊಂಡಂತ ಜ್ಞಾನದ ಸ್ಥಳ ಏನದಲ್ಲ, ಜ್ಞಾನವನ್ನು ಪ್ರತಿಪಾದನೆ ಮಾಡತಕ್ಕಂಥ ಸ್ಥಳ ಏನದಲ್ಲ, ಅದಕ್ಕೆ ಜ್ಞಾನ ಪ್ರತಿಪಾದನಾ ಸ್ಥಳ. ಪ್ರತಿಪಾದನ ಅಂದ್ರೇನು, ಸ್ಥಳ ಅಂದ್ರೇನು, ಅವೆಲ್ಲ ಭಾಳ ಕಿರಿಕಿರಿದಾವ, ಹೇಳಂಗಿಲ್ಲ ನಿಮ್ಗೆ. ಜ್ಞಾನ ಯಾವ ಜ್ಞಾನ? ಯಾವ ಜ್ಞಾನ? ನಿಮಗೆ ಜ್ಞಾನ ಐತಿಲ್ಲ? ನಿಮಗೆ ಜ್ಞಾನ ಇಲ್ಲ? ಅರುಗೇಡಿ ಅಂದ್ರೆ ಬೆಳಗ್ಗೆ ತೊಗೊಂಡು ಬಂದು ಹಂತಿರಲ್ಲ, ಯಾಕೆ? ಎಲ್ಲ ಜ್ಞಾನ ಜ್ಞಾನ ಅಲ್ಲ. ಅಣ್ಣ ಬಸವಣ್ಣವ್ರು ಹೇಳ್ತಾ ಇದ್ದಾರೆ,
ಸ್ವಾನ ಜ್ಞಾನ, ಕುಕ್ಕುಟ ಜ್ಞಾನ, ಗಜಜ್ಞಾನ. ಈ ಜ್ಞಾನದಿಂದ ಏನಾಯಿತಯ್ಯ? ಕೂಡಲ ಸಂಘ ನಿನ್ನ ನರಿಯದಂತ ಜ್ಞಾನವೆಲ್ಲವೂ ಅಜ್ಞಾನ ನೋಡ ಅಂತ. ಯಾವ ಜ್ಞಾನ ಬೇಕ್ರಿ ನಿಮಗೆ? ನಿಮಗೆ ಜ್ಞಾನ ಇಲ್ಲೇನು? ಅದಕ್ಕೆ ಅಲ್ಲಿ ಪಶು ಪಕ್ಷಿಗಳನ್ನು ಬಳಸಿದ್ದಾರೆ ಅವರು. ಕುಕ್ಕುಟ ಕೋಳಿ, ಸ್ವಾನ ನಾಯಿ, ಗಜ ಆನೆ. ಆ ಜ್ಞಾನವಿದ್ರೆ ಏನಾಯ್ತು? ಅವುಗಳಿಗೂ ನನಗೆ ವ್ಯತ್ಯಾಸ ಏನು? ಮನುಷ್ಯ ಪಶುವಿಹಿ ಕಿಮಂತರಂ. ಮನುಷ್ಯನಿಗೂ ಪಶುವಿಗೂ ಏನಂತರ? ಆ ಜ್ಞಾನವನ್ನು ಅಷ್ಟೇ ನೋಡಿದ್ರೆ ನಾವು. ಈಗ ನಿಮ್ಮ ಮನ್ಯಾಗ ಒಂದು ಎಮ್ಮೆ ಅದಂತ ಇಟ್ಕೊಳ್ರಿ. ಎತ್ತ ಎಮ್ಮೆ ಇರ್ತಾವ, ಬಿಟ್ಟು ಕೂಡಲೇ ಎಲ್ಲಿ ಹೋಗ್ತಾವು? ಅವಾಗ ನೀವು ಬಂದಿರ್ತೀವಿ, ನಾ ಇರ್ತೀವಿ, ಅವು ಸತ್ತು ಹೋಗುದಿಲ್ಲ. ಈಗ ಇಲ್ಲಿ ಕೂಡ ನಾನು ಸಿಮೆಂಟ್ ಭಾರ ಹೋಯ್ತು ದಬಾಕ. ಏನ್ರಿ ಎಷ್ಟು ಶಾಣೆ ಅದಾವ ನೋಡ. ಹುಲ್ಲು ಹಾಕಿ ಬಿಟ್ಟು ಬೆಕ್ಕದ ಹಾಕಿದ್ರೆ ನೀವು ತಿನ್ನೋದಿಲ್ಲ. ನೀವು ಬೆಕ್ಕದ ಹಾಕಿ ತಿಂತಾರೆ. ಇವೊಂದು ಹ್ಯಾಬಿಟ್ ಬೇರೆ. ನೀರು ಬಿಟ್ಟು ಏನೂ ಕುಡಿಯೋದಿಲ್ಲ. ಇವ ನೀರು ಇಟ್ಟರಂದ್ರೆ ಬಿಟ್ಟು ಬೀರಲ್ಲಿ ಅದಂತ. ನೀವು ಬೀರ್ ಇಟ್ಟರೆ ಜಲ್ದಿ ಕುಡಿತಾರೆ, ನೀರು ಕುಡಿಯಂಗಿಲ್ಲ. ಹೋಲ್ ಕೂಡ ನಮ್ಗೆ ಹೆಚ್ಚು ಬಳಸಬೇಡ. ವಿಷಯ ಪ್ರತಿಪಾದನೆ ಮಾಡಬೇಕಾಗಿದೆ ನಿಮಗ. ಎತ್ತುಗಳು ಹೊಲಕ್ಕೆ ಹೋಗ್ತವೆ, ನೀವು ಮಾಡಬೇಕಾದ ಕೆಲಸದ ಕಡೆ ಹೋಗ್ತಾವಲ್ಲ, ಅಲ್ಲಿ ಬಿಟ್ಟುಗಳನ್ನ ಎಲ್ಲಿಗೆ ಬರ್ತಾವ? ಮನೆಗೆ ಬರ್ತಾವ. ಯಾರ ಮನೆಗೆ ಬರ್ತಾವ? ತನ್ನ ಮನೆಗೆ ಬರ್ತಾವ. ತನ್ನ ಕಟ್ಟು ಜಾಗಕ್ಕೆ ಬರ್ತಾವ್ರಿ. ಎಷ್ಟು ಶಾಣೆ ಅದಾವ. ಬೇರೆ ಪಕ್ಕದವ್ರ ಮನೆಗೆ ಹೋಗುದಿಲ್ಲ. ಮತ್ತೀಗ ನೀವು ಎಲ್ಲಿಂದ ಬಂದಿರಿ? ಮನೆಗೆ ಹೇಳಂಗಿಲ್ಲ. ನೀವು ನಾನು ಕರೆಸಿರೋದಕ್ಕೆ ನಾವು ಹೇಳ್ತೀವಂತ ಅನಿವಾರ್ಯ. ಮನೆಯಲ್ಲಿಂದ ಬಂದೀವಿ. ಇದನ್ನ ಬಿಟ್ಟುಗಳನ್ನ ಎಲ್ಲಿಗೆ ಹೋಗ್ತೇವೆ? ಮತ್ತು ಅವು ಏನು ಮಾಡ್ಯಾವ? ಅವ್ರು ಕೂಡ ನಾವು ಹೊರಗೆ ಹೋಗ್ಯಾವ. ಸೀದಾ ಅಲ್ಲಿಂದ ಕೂಡ ಮನೆಗೆ ಬಂದವ. ನೀನು ಮನೆಗೆ ಬಿಟ್ಟು ಆಫೀಸ್ಗೆ ಹೋದಿ, ಹೊಲಕ್ಕೆ ಹೋದಿ, ಎಲ್ಲೆಲ್ಲೇ ಹೋದಿ, ಮತ್ತೆ ಮನೆಗೆ ಬಂದಿ. ವಾಟ್ ಈಸ್ ಡಿಫ್ರೆನ್ಸ್ ಇನ್ ಬಿಟ್ವೀನ್ ಎನಿಮಲ್ ಆ್ಯಂಡ್ ಯು? ಯು ಆರ್ ಎ ರ್ಯಾಷನಲ್ ಎನಿಮಲ್. ಯು ಆರ್ ಎ ರ್ಯಾಷನಲಿಸ್ಟ್. ದ ಹ್ಯೂಮನ್ ಈಸ್ ದ ಮ್ಯಾನ್ ಈಸ್ ರ್ಯಾಷನಲ್ ಎನಿಮಲ್. ಯಾಕೆ ಹೇಳ್ಬೇಕು ನಿನಗೆ? ಏನ್ರಿ? ಮನುಷ್ಯ ಬುದ್ಧಿಜೀವಿ, ಮನುಷ್ಯ ಪ್ರಾಣಿ, ಬುದ್ಧಿಯುಳ್ಳವ ಅಂತ ನಿನಗೆ ಹೆಚ್ಚಿನ ವಿಶೇಷಣೆ ಕೊಟ್ಟಿದ್ದೆ. ಅದಕ್ಕೆ ಅವುಗಳಷ್ಟೇ ಜ್ಞಾನ ನಿನಗಿತ್ತೇನು ಅಂತಂದ್ರೆ ಏನು ವ್ಯತ್ಯಾಸ? ಧರ್ಮೋ ಹಿತೇಶ ಅಧಿಕೋ ವಿಶೇಷ ಅಂತ. ನಿನಗೆ ಶಾಸ್ತ್ರ ಕೇಳು ಜ್ಞಾನದ, ಮಠಕ್ಕೆ ಹೋಗೋ ಜ್ಞಾನದ, ಗುರುಗಳ ಹತ್ರ ಬರೋ ಜ್ಞಾನದ. ಅಷ್ಟೇ ಅಲ್ಲದೆ ದೇಹಾದಿ ಸಕಲ ಪ್ರಪಂಚಕ್ಕೆ ವಿಲಕ್ಷಣವಾಗಿರತಕ್ಕಂಥ ಆತ್ಮನ ಜ್ಞಾನ ಮಾಡಿಕೊಳ್ಳತಕ್ಕಂಥ ದಿವ್ಯ ಜ್ಞಾನ ಅದಕ್ಕೆ ನಿನಗೆ ವಿಶೇಷತೆ ಕೊಟ್ಟಾಗ. ಮತ್ತೆ ಅದನ್ನು ಬಿಟ್ಟು ಅವಕರಷ್ಟು ಜ್ಞಾನ ಇತ್ತಂದ್ರೆ ಯಾವ ಜ್ಞಾನ ಅನ್ಬೇಕು ನಿಮಗೆ? ಜ್ಞಾನ ಭಾಳ ಅದಾವ. ಪ್ರಮಾಜ್ಞಾನ, ಬ್ರಹ್ಮಜ್ಞಾನ, ಅಯಥಾರ್ಥ ಪ್ರಮ, ಯಥಾರ್ಥ ಪ್ರಮ, ಮಿಥ್ಯಜ್ಞಾನ, ಸತ್ಯಜ್ಞಾನ, ಪರೋಕ್ಷ ಜ್ಞಾನ, ಅಪರೋಕ್ಷ ಜ್ಞಾನ, ದೃಢಾಪರೋಕ್ಷ ಜ್ಞಾನ. ಇವುಗಳೆಲ್ಲದಕ್ಕೂ ಮಿಕ್ಕಿದ್ದು ಅನುಭವ ಜ್ಞಾನ, ಎಕ್ಸ್ಪೀರಿಯನ್ಸ್. ಅನುಭವ ಎಲ್ಲದ ಅಲ್ಲಿ ಅನುಭೂತ ಇರ್ತದೆ. ಇದರ ಮ್ಯಾಲಿಟ್ಟರೆ ಅನುಭವ ಜ್ಞಾನ. ಜ್ಞಾನ ವಿಜ್ಞಾನ ಯೋಗವನ್ನೇ ಪ್ರತಿಪಾದನೆ ಮಾಡಿದ್ದಾನೆ ಪರಮಂತ ಶ್ರೀಕೃಷ್ಣ ಭಗವಾನ. ಎಲ್ಲಿ? ಗೀತೆಯಲ್ಲಿ. ಯಾವ ಜ್ಞಾನ? ಯಾವ ಜ್ಞಾನ ಅಂತ ನಾವು ಅಲ್ಲಿ ಇಲ್ಲಿ ಸುತ್ತೇವೆ ಬೇಡ. ಶ್ರೀಮಾನ್ ನಿಜಗುಣ ಶಿವಯೋಗಿ ಗ್ರಂಥಕರ್ತರು ಲಾಸ್ಟ್ ಹೇಳ್ತೇನೆ ಅವ್ರನ್ನ ಯಾಕೆ ನಾ ಇನ್ನೂ ಹೇಳಿಲ್ಲ ಅಂತ ಕೇಳಿದ್ರೆ, ಇದು ಅವರ ಕೃತಿ. ಆ ಗ್ರಂಥದ ಪರಿಚಯ ಮಾಡಿಸ್ತೀನಿ. ಗ್ರಂಥಕರ್ತರು, ಗ್ರಂಥ ಮನಿ ಒಳಗಿರುವ ವಿಷಯ, ಒಳಗಿರುವ ಮನೆಯಲ್ಲಿರುವ ಯಜಮಾನರು, ಮಾಲೀಕರು ಅವ್ರಿಗೆ ಗೊತ್ತಾಯ್ತಂದ್ರೆ ನಿರ್ಭೀತಿಯಿಂದ ನಿರರ್ಗಳವಾಗಿ ಯಾವ ಪ್ರತಿಬಂಧಕವಿಲ್ಲದೆ ಒಳಗೆ ಪ್ರವೇಶ ಆಗ್ಲಿಕ್ಕೆ ಬರ್ತಾ ಇದೆ ಅಂತ ಅದನ್ನು ಪೀಠಿಕೆಯಲ್ಲಿ ಹಾಕ್ತಾ ಇದ್ದೇನೆ. ಯಾವ ಜ್ಞಾನ ಅಂದ್ರೆ ನಾವ್ಯಾಕೆ ಕಾರವಾರ ಮಾಡ್ಬೇಕು? ಅವ್ರು ಹೇಳ್ಯಾರ ನಿಜಗೊಂಡ್ರು. ಏನು? ಅದಿಗಂಧಾದ ಕ್ಷೀಣ ತತ್ವವನೇತಿಗಳೇ ನುಳಿದ ಸದಮಳಚಿದಾನಂದ ಪೂರ್ಣ ತಾನೆಂದು ಹೃದಯಗಳು ನಂಬಿದು ಮತ ಬಲಿಸದೆ ಮತ್ತೆ ಪದುಳದಿಂದಿರಲೇ ಸಹಜ ಸುಜ್ಞಾನ. ಬಸವಣ್ಣವರು ಇದಕ್ಕೆ ಅನ್ಬೇಕು.
ಜ್ಞಾನ. ಅದೆಲ್ಲ ಬಿಡಿಸಕ್ಕೆ ಹೋಗೋದಿಲ್ಲ, ಇಲ್ಲಿ ಮುಂದೆ ವಿಷಯ ಐತಿ ನೋಡೋಣ. ಜ್ಞಾನ ಯಾವಾಗಂತ ಯಾರು ಹೇಳಿದರು? ಅವರೇ ಹೇಳಿದರು, ಮಾಲೀಕರು. ಅವ್ರು ಹೇಳ್ಬೇಕಲ್ಲ, ಮಾಲೀಕರು ಯಾರು ಮಾಡ್ಯಾರ ಅವರೇ ಹೇಳ್ಬೇಕು. ಯಾವ ಜ್ಞಾನವೋ ಪಶು ಜ್ಞಾನ ಅಲ್ಲ, ಪಕ್ಷಿ ಜ್ಞಾನ ಅಲ್ಲ, ಸಾಮಾನ್ಯ ಜ್ಞಾನ ಜಗತ್ತಿನಲ್ಲಿ ಎಲ್ಲಿ ಬೇಕಲ್ಲಿ ತುಂಬಿದೆ. ಆ ಜ್ಞಾನ ಅಲ್ಲ, ಎಲ್ಲವನ್ನು ದೇಹವನ್ನೇ ಮೊದಲು ಮಾಡಿಕೊಂಡು ನಿನಗೇನೇನು ತೋರ್ತದ ಈ ಪ್ರಪಂಚದಲ್ಲಿ ಅದೆಲ್ಲವನ್ನು ನೇತಿಗಳೆದಾಗ ಅಲ್ಲ ಅಲ್ಲ ಎಂದ ಮೇಲೆ ಇನ್ನೊಂದು ನೇತಿಗಳೆಯಲಿಕ್ಕೆ ಅಂದ್ರೆ ಕಳೆದೊಗಿಲಕ್ಕೆ ಬರಲಾರ್ದಂಗ, ಬಾಳಿ ದಿಂಡು ಸುಲಿದ ಮೇಲೆ ಮತ್ತೆ ಸುಲಿಲಕ್ಕೆ ಬರಲಾರ್ದಂಗೆ ಹೆಂಗೆ ಒಂದು ಉಳಿತದೋ ಶೇಷವಾದಂಥ ಪಿಂಡ, ಹಾಗೆ ಈ ದೇಹವನ್ನು ಸುಲ್ಕೋತ ಹೋದಿಂದ ಮತ್ತೊಂದು ಮನೆ ಕೂತು ಸುಲ್ಕೋತ ಕೂತೀರಿ. ಸ್ವಾಮಿ ಹೇಳ ನಮ್ಗೆ ಸಿಗುದಿಲ್ಲ. ಯಾವೊಬ್ಬ ಫಸ್ಟ್ ಕ್ಲಾಸ್ ರಾಗ ಬಾರಿಸಿದಂತ ಹಾರ್ಮೋನಿಯಂದೊಳಗ ಇವ ಎಷ್ಟು ಚಂದ ಬಾರಿಸನಲ್ಲ, ಎಲ್ಲಿ ಬಾರಿಸಿನಂತ ಎಲ್ಲ ಕಿತ್ಕಿ ತಗೊಂಡು ನಾನು ಸಿಗ್ತದೆ. ಎಲ್ಲವನ್ನು ಕೆಳಗಿಳಿದ ಆತ್ಮ ಒಳಗಿದೆ ಅಂದ್ರೆ ಬಿಚ್ಕೋತ ಹೋಗ್ಬೇಕು. ಬಾಳೆ ದಿಂಡಿನ ಪರೆ ಬಿಚ್ಚಿ 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 ತೆಗೆದಾಗ ಬಿಚ್ಚಲಿಕ್ಕೆ ಬಾರದಂತ ಕಿತ್ತದ ಹಿಂಗ್ ಉಳಿತದಲ್ಲ, ಹಾಂಗೆ ಹಿಂಗ್ ಉಳಿತದ ಬಿಚ್ಚಬೇಕ. ಮತ್ತು ಹೋಗಿ ಚಾಕೋತವ್ರು ಬಿಚ್ಕೋತ ಕೂತೀರಿ. ಪೊಲೀಸರು ನನ್ನ ಹತ್ರ ಬರುವ ಏನು ಹೇಳಿಯಪ್ಪ ಸ್ವಾಮಿ. ಮತ್ತೆ ನೀತಿಗಳೆಯಲಿಕ್ಕೆ ಕಳೆಯಲಿಕ್ಕೆ ಬಾರದಂಥದ್ದು ಯಾವುದೋ ಅದನ್ನು ಮಾಡಲಿಕ್ಕೆ ಕಾರಣವಾಗಿರುವುದು ಯಾವುದೋ ಬರೀ ಜ್ಞಾನ ಅಲ್ಲ, ಸುಜ್ಞಾನ. ಅದುವೇ ಸುಜ್ಞಾನ. ಅಂತ ಸುಜ್ಞಾನವನ್ನು ನಿರೂಪಣೆ ಮಾಡತಕ್ಕಂಥ ಸ್ಥಳ ಇದು ಜ್ಞಾನ ಪ್ರತಿಪಾದನಾ ಸ್ಥಳ ಅಂತ ಕರೀತಾರೆ. ಈ ಗ್ರಂಥದ ಮಹಿಮೆ ಏನು ಅಂತ ಕೇಳಿದ್ರೆ ಎಷ್ಟು ಕಾನ್ಫಿಡೆನ್ಸ್ ಇರಬೇಕು ಅವರಿಗೆ. ಶ್ರೀಮಂತ ಈ ನಿಮ್ಮೊಂದು ವಸ್ತುವಿನ ಬಗ್ಗೆ ಸುಮ್ಮನೆ ಡುಪ್ಲಿಕೇಟ್ ಕಾನ್ಫಿಡೆನ್ಸ್ ಇರ್ತದೆ ನಿಮಗೆ. ಅದನ್ನು ಮಾರ್ಕೊಳ್ಳೋ ಸಂಬಂಧ ಅದ್ರ ಬಗ್ಗೆ ಏನೇನೋ ಹೊಗಳ್ತಿರ್ತೀರಿ. ಅದು ಹಂಗೆ ನೈಜ ಐಕ್ಯ ಇಲ್ಲ, ಅದರ ಗುಣ ಗೊತ್ತಿಲ್ಲ. ಎಲ್ಲರೂ ತಾವು ಮಾಡಿದ ಒಂದೊಂದು ತಮ್ಮ ವಸ್ತುವಿನ ಮೇಲೆ ತಮ್ಮದೇ ಆದಂಥದ್ದೊಂದು ಏನಾದರೂ ಹೇಳಿ ಅದನ್ನ ಮಾಡ್ತಿರ್ತಾರೆ. ಒಳಗೊಬ್ಬವರು ಗೊತ್ತಿಲ್ಲ ನಿಮಗೆ. ಸಂತಿವಾದಾಗ ಸುಮ್ಮನೆ ಹೇಳೋದು ಎಮ್ಮೆ ಕಟ್ಟಿ ಆ ಎಮ್ಮೆ ಮಾರೋ ಸಂಬಂಧ ಮೊನ್ನೆ ಸಂತೆಗೆ ಹೇಳೋಕತ್ತಿದ್ನಂತ ಒಬ್ಬ. ನಾನು ಸಂತೆಗೆ ಹೋಗಿಲ್ಲ, ಹೇಳಿದ್ರು ಬಂದು ಅದು ದೊಡ್ಡ ಎಣ್ಣೆ ಸಿಕ್ಕಾಪಟ್ಟಿ ಚಂದಾಗಿ ಮೆಣಸ್ಯಾನ ಅದು ಮೈ ಬಿಟ್ಟೈತಿ. ಅದನ್ನ ಸಂತೆ ಕಟ್ಟಿ ಅವ ಹಿಂಗೆ ಹೇಳಕತ್ತಿದ್ನಂತ. ಇದು ಕೊಡಲಾರ್ದೇನಪ್ಪ ಅವ ಹುಡುಗರ್ಕೊತಾರ, ಕೊಡಲಾರ್ದೇನು ಯಾಕೆ ಕೊಡಾಕ್ ಬಂದಿವಪ್ಪ ಅನ್ನ. ಇದು ಹೈನ ಮಾಡೋ ನಾನು ಹೇಳ್ತಿ ಮಾತು ಸತ್ತೋಯಪ್ಪ. ಮನ್ಯಾಗ ಹೈನ ಮಾಡೋರು ಯಾರಿಗೂ ಎಮ್ಮೆ ಮಾರೋ ಕೀರ್ತಿ ಸಾಯ್ಬಿಡ್ತಾರೆ. ಇನ್ನ ಹೆಚ್ಚಿಂತ ಭಾಳ ಅದಾವ ನಿಮ್ಮ ಜಗತ್ತಿನಾಗ. ಅದನ್ನೇನು ಹೇಳೋದು ಅವಶ್ಯಕತೆ ಗೊತ್ತೈತಿ ನಿಮ್ಗೆ, ಗೊತ್ತೈತಿ. ಏನೇನಾದ್ರ ಬಗ್ಗೆ ವರ್ಣನೆ ಮಾಡಿ ಅವ್ರು ಮಾಡ್ತಾರಲ್ಲ, ನಿಜಗುಣರು ಕೂಡ ತಮ್ಮ ಈ ಗ್ರಂಥ, ಯಾಕಂದ್ರೆ ಗ್ರಂಥ ಮಹಿಮೆ ಹೇಳಬೇಕು, ಕರ್ತೃಗಳನ್ನು ಹೇಳಬೇಕು, ವಿಷಯ ಪರಿಚಯ ಮಾಡಿಸಬೇಕು. ಇದು ವಕ್ತೃವಿನ ಕರ್ತವ್ಯ ಮೊಟ್ಟ ಮೊದಲಿಗೆ. ಅಂದ್ರೆ ಒಳಗೆ ಪ್ರವೇಶ ಆಗಿರ್ತದಂತೆ. ಇಷ್ಟು ಸ್ಪಷ್ಟವಾಗಿ ಧೈರ್ಯದಿಂದ, ಆತ್ಮಶಕ್ತಿ ಬಲದಿಂದ, ಸೆಲ್ಫ್ ಕಾನ್ಫಿಡೆನ್ಸ್ ಎಂದು ಹೇಳ್ತಾ ಇದ್ದಾರೆ ಯಾರು? ಶ್ರೀಮನ್ ನಿಜಗುಣರು. ಬೇರೆ ಬೇರೋದಿ ಬಾಯಾರದಿದಮೊಮ್ಮೆ ನಲವೇರಿ ಕೇಳಿದವರು ಪರಮ ಶಿವ ಪದವಾನುರೇ ಸೂರ್ಯ ಬಂಡಿಹರು ಸುಖದಲ್ಲಿ. ಈ ಗ್ರಂಥ ಕೇಳಿದ್ರೆ ಏನಾಗ್ತದ, ಓದಿದ್ರೆ ಏನಾಗ್ತದ ಅಂತ ಯಾರೇ ನೀವು ಮರಳಿ ಪ್ರಶ್ನೆ ಮಾಡಿದರೆ ಅಥವಾ ನನ್ನ ಗ್ರಂಥದ ಬಗ್ಗೆ ಸಂಶಯವರಿಗೆ ಉತ್ಪತ್ತಿ ಆದರೆ ಇದರಲ್ಲಿ ಪ್ರವೇಶ ಆಗುವುದಿಲ್ಲ ಅಂತ ತಿಳ್ಕೊಂಡು ಅದನ್ನು ಫಸ್ಟ್ ಟೈಟಲ್ನಲ್ಲಿ ತಲೆಬರಹದಲ್ಲಿ ಬರೀತಾ ಇದ್ದಾರೆ ಶ್ರೀಮನ್ ನಿಜಗುಣರು. ಬಹಳ ಸುಂದರವಾಗಿ ನಮ್ಮ ಅದ್ವೈತವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥಗಳು ಕೂಟ್ಯದವಂತ. ಕರ್ಮ ಉಪಾಸನೆ ಬಿಟ್ಟು ಎಷ್ಟು ಅದ್ವೈತವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ಗ್ರಂಥಗಳು 1 ಕೋಟಿ. ಯಾರು ಹೇಳ್ಯಾರ ಮಾತು ಅಂತ ಕೇಳಿದ್ರೆ ಅದ್ವೈತದ ಚಕ್ರವರ್ತಿ ಜಗದ್ಗುರು ಶಂಕರ ಭಗವತ್ಪಾದರು ಹೇಳ್ತಾ ಇದ್ದಾರೆ, ಯದುಕ್ತಂ ಗ್ರಂಥ ಕೋಟಿ ವಿಹಿ ಅಂತ. ಅಂದ್ರೆ ಅದ್ವೈತವನ್ನೇ ಪ್ರತಿಪಾದನೆ ಮಾಡತಕ್ಕಂಥ ಶ್ಲೋಕ ಬೇರೆ ಐತೆ. ಅದನ್ನ ಹೇಳಿದ್ರೆ ನನ್ಗೆ ಎಷ್ಟು ಬೇಕು ಅಟ್ಟೆ ತಗೋತೀನಿ. ಸುಮ್ಮನೆ ಉದ್ದಕ್ಕೆ ತಗೊಂಡ್ಕೆ ಬೇರೆ ಕಡೆ ಹೋದ್ರೆ ಮತ್ತೆ ನಾವಿಲ್ಲ ನೀವು ಅಲ್ಲ ಹೇಳಿ. ಯಾಕಂದ್ರೆ ನಮ್ಮ ನಿಜಗುಣರ ಶಾಸ್ತ್ರ ರಾತ್ರಿ ಇರಲಿ ಮಧ್ಯಾಹ್ನ ಇರಲಿ ಬಿಸಿ ಇರಲಿ ಹೊಟ್ಟೆ ಹಸಿರಿ ಇದನ್ನು ತೆಗೆದೇವಂದ್ರೆ ಈಗ ನಿಮಗೆ ಯಾರಿಗೆ ನೀತಿ ಬರೋದಿಲ್ಲ. ನಿಜಗುಣರ
ಅಂತ ಕೈ ಆಗ್ತದೆ. ಯಾರಿಗೆ ನಿದ್ದೆ ಬರೋದಲ್ಲ ಇದನ್ನು ತಗೊಂಡು ಒಂದ್ಸಲ ಈಗ ಈ ಶಿಖಾಮಣಿ ಬರೋದ್ರಾಗೆ ಯಾಕೆ ಬೇಡ ಇಲ್ಲ, ಯಾರಿಗೆ ಬೇಕೇ ಇಲ್ಲ ಜಗತ್ತಿನಾಗ. ನಿಮ್ಗೆ ಬೇಕಾದ್ರೆ ಬೇರೆ ಅದಾವ, ಮನೆ ಒಂದು ಬಾಗಿಲು 3 ಅಗ್ನಿ ಸಾಕ್ಷಿ ಕೊಡಿ ಬೆಳಗನ. ಏನ್ರಿ ಎಷ್ಟದ ಗ್ರಂಥ? ಬೇರೆ ಗ್ರಂಥ ಅಲ್ಲ, ಅದ್ವೈತವನ್ನು ಉಪದೇಶ ಮಾಡತಕ್ಕಂಥ ಗ್ರಂಥಗಳೇ 1 ಕೋಟಿ ಅದಾವಂತ ಜಗದ್ಗುರು ಶಂಕರ್ ಭಗವತ್ಪಾದರು ಹೇಳ್ತಾ ಇದ್ದಾರೆ. ಅದಕ್ಕೆ ಅಷ್ಟೆಲ್ಲವನ್ನು ಓದಿ ಬಳಲಬೇಡಿ ಅಂತ ನಿಜಗುಂಡ್ರು ಆಜ್ಞೆ ಪಡಿಸ್ತಾ ಇದ್ದಾರೆ. ಜಗದ್ಗುರು ಸಿದ್ಧಾರೂಢರು ಹೇಳ್ತಿದ್ರಂತ, ಯಾರಿಗೆ ನಿಮ್ಮ ಜೀವನದಲ್ಲಿ ಸಂಸ್ಕೃತ ಬರ್ತಾ ಇದೆಯೋ ಅವರು ವಿದ್ಯಾರಣ್ಯರು ಬರೆದಂತ ಪಂಚದಶಿ ಓದ್ರಿ. ಸಂಸ್ಕೃತ ಅರಿಯಲಾರದವರು, ಸಂಸ್ಕೃತ ಅಧ್ಯಯನ ಮಾಡಲಾರದವರು ನಿಜಗುಣ ಶಿವಯೋಗಿಗಳ ಗ್ರಂಥ ಓದ್ರಿ, ನೀವು ಮುಕ್ತರಾಗ್ತೀರಿ ಅಂತ ಕೈ ಎತ್ತಿ ಹೇಳಿದ್ರು. ಎಷ್ಟು ಸಾಕಷ್ಟು ಗ್ರಂಥಿ ನೋಡ. ಅದಕ್ಕೆ ಹೇಳಿದ್ರೆ ಅವರು ಬೇರೆ ಬೇರೋದಿ. ಗುಡ್ ಬುಕ್ಸ್ ಆರ್ ಗೋಲ್ಡ್ ಮೈನ್ಸ್. ಪುಸ್ತಕವನ್ನ ಕೈ ತೊಳ್ಕೊಂಡು ಮುಟ್ಟುವುದ ಒಂದಿಷ್ಟು ಬುಕ್ಗಳನ್ನ ಮುಟ್ಟಿದ ಮೇಲೆ ಕೈ ತೊಳ್ಕೊಬೇಕ್ರಿ. ಇಂಥವು ಅಂಥವೇ ಭಾಳ ಇರ್ತಾವ ನಿಮ್ಮ ಮನ್ಯಾಗ. ಕರ್ಮವೀರ ಸುಳಗಾಡ, ನಿಮ್ಮ ಕರ್ಮನೇ ನಿಮ್ಮ ರಗಡಾಗ್ಯದ. ಸಂಯುಕ್ತ ಕರ್ನಾಟಕ ಅದು ಇದು ಹಿಡ್ಕೊಂಡ್ತಾರೆ ಮುಂಚೆನೆ. ಪಲ್ಗಾಮದಲ್ಲಿ 21 ಭಾರತೀಯರ ಮರಣ. ಒಂದು ಹಾಕಿ ಚಾಗಳು ಇವ್ರ ಮನ್ಯಾಗ ಸತ್ತಿಲ್ಲ. ಯಾರ್ದಾರ ಚಾ, ಯಾರ್ದಾರ ಉದ್ರಿ ತೋಡ್ ಪೇಪರ್ ಟಿಂಬರ್ ಹಿಡಿದು ಹೋದ್ರ ಎಷ್ಟು ಚಿತ್ರ ಮನುಷ್ಯನ ಬಾಳುವೆ. ಬೇರೆ ಓದಬೇಡ್ರಿ. ಓದಿದರೆ ಕೇಳಿದರೆ ಉರಿಯುವಂತ ಅಂತಃಕರಣ ಶಾಂತ ಆಗ್ಬೇಕಂತ ಅಂಥವು ಮಾಡಿ. ಅವು ಗುಡ್ ಬುಕ್ಸ್ ಅಂತ ಕರೀತಾ ಇದ್ದಾರೆ, ಉತ್ತಮವಾದಂಥವು. ಒಬ್ಬ ಮಂದ, ನೀವು ಆ ಬಂಗಾರದ ಕಡಿಮೆ ಗೋಲ್ಡ್ ಮೈನ್ಸ್ಗೆ ಅದನ್ನ ಟ್ಯಾಲಿ ಮಾಡಬೇಡ್ರಿ, ಹೋಲಿಸ್ಬೇಡ್ರಿ ಅಂತ ಈ ಒಳ್ಳೆಯ ಗ್ರಂಥಗಳನ್ನು. ಯಾಕೆ ಅಂತ ಕೇಳ್ದ, ಇವತ್ತ ಚಿನ್ನದ ಗಣಿ, ಆ ಗಣಿ, ಈ ಗಣಿ ಎಲ್ಲೆಲ್ಲಿ ಅದಾವಲ್ಲ, ಬಂಗಾರ ಕೊಡೋ ಮಣ್ಣಾನೇ ಬಂಗಾರ ಮಾಡ್ಯಾರ. ಅವು ಏನಾಗ್ತಾವ ಲಾಸ್ಟಿಗೆ ಅಂತ ಕೇಳಿದ್ರೆ ಅಗೇದು ಬಗೆದು ತೆಗೆದು ಖಾಲಿ ಆಗಿಬಿಡ್ತಾವ, ನಿಲ್ಲಾಗ್ತಾವ ಅವು. ಆದರೆ ಜ್ಞಾನ ಗಂಗೆಯನ್ನು ಪ್ರವಹಿಸತಕ್ಕಂಥ, ಜ್ಞಾನೋಪದೇಶ ಮಾಡತಕ್ಕಂಥ, ಜ್ಞಾನವನ್ನು ಹೇಳಿಕೊಡತಕ್ಕಂಥ ಗ್ರಂಥಗಳು ಕೋಟಿ ಜನ ಇವತ್ತದನ್ನು ಅಧ್ಯಯನ ಮಾಡಿ ಮುಕ್ತರಾದರೂ ಮುಂದೆ ಬಂದವರ ಹಂಗೆ ಆ ಜ್ಞಾನ ಗಂಗೆ ಹರಿತಾನೆ ಇರ್ತದ. ಅದು ಖಾಲಿ ಆಗ್ತದೆ, ಇದು ಆಗೋದಿಲ್ಲ. ಅದನ್ನು ಹೋಲಿಸ್ಬೇಡ್ರಿ ಅಂತ ಹೇಳಿ ಎಷ್ಟು ಯಾರೇ ಸಾಕಷ್ಟು ಅದ, ಓದ್ಬೇಡ್ರಿ. ಯಾರಿಗೆ ನೀವು ಮುಕ್ತರಾಗಬೇಕಂದಿರಿ, ಯಾರಿಗೆ ಸಂಸಾರ ತಾಕು ಬೇಡಾಗ್ಯದ, ಯಾರಿಗೆ ದುಃಖ ಸಾಕಾಗ್ಯದ, ಈ ದುಃಖದಿಂದ ಬಿಡುಗಡೆ ಬಂದವರು ಇದನ್ನು ಓದ್ರಿ ಸಾಕು. ನಲವೇರಿ ಶಿವಪದವರವರೇ ಸೂರ್ಯಕೊಂಡಿಯರು ಸುಖದಲ್ಲಿ. ಎಲ್ಲರಿಗೂ ಬೇಕಾಗಿದ್ದ ಸುಖ ನೀವು ಪ್ರಪಂಚ ಮಾಡಿದರೂ ಇಲ್ಲ ಸುಖ, ಏನು ಓದಿದರೂ ಇಲ್ಲ ಸುಖ. ಆ ಸುಖದ ಸಾಮ್ರಾಜ್ಯದ ಸಿಂಹಾಸನದಲ್ಲಿ ಅಧಿಪತ್ಯವನ್ನು ಉಂಟು ಮಾಡಿ ನಿನ್ನ ಮೈದು ಕೂಡಿಸುವುದು ಯಾವುದು ಅಂತ ಕೇಳಿದರೆ ಈ ನನ್ನ ಗ್ರಂಥ ಅದ್ಭುತವಾದದ್ದು. ಇದು ಬಹಳಷ್ಟು ಜನ ಪಂಡಿತರು ಸಂಸ್ಕೃತ ಓದದವ್ರ ಕೈಯೊಳಗೆ ಕೊಟ್ಟರು ಓದಾಕ್ ಬಂದಿಲ್ಲ ಇದನ್ನು. ಇಂಥ ಗ್ರಂಥ, ಅಂಥದ್ರಲ್ಲಿ ಜ್ಞಾನ ಪ್ರತಿಪಾದನಾ ಸ್ಥಳ. ಇದನ್ನು ಬರೆದವ್ರು ಯಾರು ಅಂತ ಕೇಳಿದರೆ ಉರಿಬಟ್ಟಿದ ಅರಗಿನ ಪುತ್ಥಳಿಯಂತೆ ಕುರು ಇಲ್ಲದೆ ಅರಮನೆ ದುಃಖಕ್ಕೆ ಕಾರಣವೆಂದು ಗುರುಮನೆಗೆ ಬಂದು ಅರಿವನ್ನು ಅರಿತು ಅರಿವಿನಲ್ಲಿ ಬೆರೆತು ಆ ಅರಿವೇ ತನ್ನ ನಿಜವೆಂದು ಬಗೆದು ಕುರು ಇಲ್ಲದೆ ಮರೆಯದ ಮಾಣಿಕ್ಯವೆಂಬ ವೇದಾಂತ ಗ್ರಂಥಾವಳಿಯನ್ನು ಕೈಗಿತ್ತು ಕಣ್ಮರೆಯಾಗಿರತಕ್ಕಂಥ ನಿಜಗುಣ ಶಿವಯೋಗಿ. ನೀವು ಸುಮ್ಮನೆ ನಿಮ್ಗೆ ಅಷ್ಟು ಅನಿಸುವುದಿಲ್ಲ. ಯಾಕಂತ ಕೇಳಿದ್ರೆ ಕೇವಲ 400-500 ವರ್ಷಗಳಿಂದ ಈಚೆ ಇದ್ದವರು ನಿಜಗುಣ ಶಿವಯೋಗಿಗಳಿಗೆ ಯಾವ ಸ್ವಾಮಿಯನ್ನು, ಯಾವ ಜಗದ್ಗುರುಗಳನ್ನು, ಯಾವ ಗುರುಗಳನ್ನು ಹೋಲಿಸಬಾರದು. ಹೋಲಿಸಿದರೆ ಅಷ್ಟು ಸಮಂಜಸವಾಗುವರಲ್ಲ. ನಿಮಗೆ ಹೇಳ್ತೀನಿ, ನಮ್ಮ ಅದ್ವೈತ ಆಚಾರ್ಯರನ್ನ ತಗೊಳ್ರಿ, ಉಳಿದವ್ರು ಬಿಡ್ಲಿ. 8ನೇ ಶತಮಾನದೊಳಗಾಗಿ ಹೋದಂಥ ಶಂಕರಾಚಾರ್ಯರು ಇವತ್ತ ತಂದೆ ತಾಯಿ ಬಂಧು ಬಳಗ ಅವರ 6 ವರ್ಷದಿಂದ ಅಷ್ಟವರ್ಷ ಚತುರ್ವೇದಿ
ದ್ವಾದಶ ಸರ್ವಶಾಸ್ತ್ರವಿತ ಪೂರ್ವ ಎಲ್ಲ ಸಿಗ್ತದ ನಮಗೆ. 8 ವರ್ಷದಾಗ ಏನಾಯ್ತು, 12 ವರ್ಷಕ್ಕೆ ಏನಾಯ್ತು, 14 ವರ್ಷಕ್ಕೆ ಏನಾಯ್ತು, 32 ವರ್ಷಕ್ಕೆ ಏನಾಯ್ತು, ಅವರ ಜೀವನದ ಆಗಿಂದ ಅಂತ್ಯದವರೆಗೂ ಪ್ರತಿಯೊಂದು ಕ್ಲೂ ಸಿಕ್ಕಾವ, ಪ್ರತಿಯೊಂದು ಅವರು ಪ್ರೂಫ್ ಸಿಕ್ಕಾವ. 1200 ವರ್ಷಗಳ ಹಿಂದೆ ಇದ್ದ ಶಂಕರರು, ಲಕ್ಷ್ಯ ಕೊಡ್ರಿ. ಆದರೆ 400 ವರ್ಷಗಳ ಈಚೆಗೆ ಇದ್ದಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಊರು ಗೊತ್ತಿಲ್ಲ. ಕೊಳ್ಳೇಗಾಲ, ಟಿ ನರಸೀಪುರ, ಯಳಂದೂರು, ಮಳವಳ್ಳಿ 4 ಮಠ ಅದಾವ ನಮ್ಮಲ್ಲಿ. ಆ 4 ಮಠದ ಸೆಂಟ್ರಲ್ ಪ್ಲೇಸ್ ಓನ್ಲಿ 35 ಕಿಲೋಮೀಟರ್ಸ್. ಅಲ್ಲಿ ಹೋಗಿದ್ದೆ ನಾನು 96ರಲ್ಲಿ ಸನ್ಯಾಸಾಶ್ರಮ ಆಗುತ್ತೇನೆ. ಅಲ್ಲಿ ಹೋಗಿ ಕೇಳಿದೆ, ನಿಜಗುಣ ಯಾ ನಿಜಗುಣ ಸ್ವಾಮಿ ಅಂದ. ಶಂಭುಲಿಂಗನ ಬೆಟ್ಟ, ಅಯ್ಯೋ ಬೆಟ್ಟ ಗೆಟ್ಟ ಇರೋಣಮ್ಮ, ಇರೋದೊಂದೇ ಮಹೇಶ್ವರ ಬೆಟ್ಟ ಬೇಕಾ ಅಂತ. ಅಲ್ಲಿ ಹೋಗಿದ್ದೀವಿ ನಾವು. 4 ಮಠ ಅದ ನಾವು, ಏನೂ ಇಲ್ಲ. ನಿಜಗುಣ ಇದು ಹೆಸರು ಕಾಲ್ಪನಿಕವಾಗಿತ್ತು. ಯಾರನ್ನು ಹೋಲಿಸಿದ್ರಿ ಇವರಿಗೆ? ಎಂಥ ಗ್ರಂಥದ್ದು. ಅವರು ರಾಜರಂದ್ರು. ಯಳಂದೂರ ನಮ್ಮ ಮಠ ಇದೆ, ಅದು ಅವರ ರಾಜದ ಆಳ್ವಿಕೆ ಮಾಡಿದಂಥ ಸ್ಥಾನ ಅಂತ ಕೇಳಿದ್ರೆ, ಅಲ್ಲೇ ಕೇಳಿದ್ರೆ ಗೊತ್ತಿಲ್ಲ ಸ್ವಾಮಿ ಅಂತಾರೆ. ಇವತ್ತು ಎಂದೆಂದಿಂದು 1200 2000 ವರ್ಷಗಳ ಹಿಂದಿನವರೆಗೂ ಅವ್ರದ್ದೆಲ್ಲ ಸಿಗ್ತದ. ಅದಕ್ಕೆ ನಾ ಏನು ಹೇಳಿದೆ ನಿಮ್ಗೆ, ಉರಿ ಬಟ್ಟಿದ ಅರಗಿನ ಪುತ್ತಳಿ. ಇವತ್ತು ನೀವು ಕೂರ್ಳಿಗೆ ಬೆಂಕಿ ಹಚ್ಚ್ರಿ, ಕಟ್ಟಿಗೆಗೆ ಬೆಂಕಿ ಹಚ್ಚ್ರಿ, ಇದ್ದಿಲ್ ಉಳಿತದ, ಕೂದಿ ಉಳಿತದ. ಕರ್ಪೂರಕ್ಕೆ ಬೆಂಕಿ ಹಚ್ಚ್ರಿ, ಕರ್ಪೂರಕ್ಕೆ ಬೆಂಕಿ ಹಚ್ಚಿರಿ, ಏನು ಉಳಿದ? ಏನು ಶೇಷ ಉಳಿದ್ರಿ? ನಿಶೇಷ ಇಲ್ಲ. ಹಾಗೆ ದೇಹದ ಕುರುವಿಲ್ಲ, ಹೆಸರಿನ ಕುರುವಿಲ್ಲ. ಇನ್ನಾವುದು ಕುರು ಇಲ್ಲದೆ ಅರಿವಿನಲ್ಲಿ ಮರೆಯಾದವರು ಯಾರಾದರೂ ಇದ್ರೆ ಕೇವಲ ನಿಜಗುಣ ಶಿವಯೋಗಿಗಳು. ಇವತ್ತು ಆದ್ಯ ಜಗದ್ಗುರು ಶಂಕರಾಚಾರ್ಯರು ಅವರು ನಮ್ಮ ಅದ್ವೈತ ಆಚಾರ್ಯ ಆದರೂ ಕೂಡ 4 ದಿಕ್ಕುಗಳಿಗೆ ಮಠ ಕಟ್ಟಿದ್ರು ಅವರು. ಎಲ್ಲಿದೆ ನಿಜಗುಣರ ಮಠ? ಎಲ್ಲಿದೆ ಅವರ ಹೆಸರು? ಕುರು ಇಲ್ಲದನ್ನು ಮರೆಯಾಗ್ಯಾನ ಪುಣ್ಯಾತ್ಮ. ಮರೆಯದ ಮಾಣಿಕ್ಯದಂತ ಈ ಗ್ರಂಥ. ಅದಕ್ಕೆ ಸಿದ್ಧಾರೂಢರು ಹೇಳ್ತಿದ್ರಂತ, ಈ ಗರ್ಗದ ಮಡಿವಾಳೇಶ್ವರರಂದ್ರು ನಿಜಗುಣರ ಗ್ರಂಥ ತಲೆ ಮೇಲೆ ಇಟ್ಕೊಂಡು ನಾಟ್ಯ ಆಡಿದ್ರಂತ. ಅವ್ರಂದ್ರು, ನಿಜಗುಣ ನಾನು ಕಾಶಿಗೆ ಹೋಗುವ ಪೂರ್ವದಲ್ಲಿ ನೀನು ಸಿಕ್ಕಿದ್ದರೆ ನಿಜವಾಗಿ ನಾನು ಕಾಶಿಗೆ ಹೋಗಿ ಹೇಸಿ ಆಗ್ತಿದ್ದಿಲ್ಲ ಅಂತಂದ್ರಂತ. ನಿನ್ನ ಶಾಸ್ತ್ರ ಅಂದ್ರ ಉಕ್ಕಿನ ಕಡ್ಲಿದ್ದಂಗಪ್ಪ, ವಜ್ರದ ಹಲ್ಲೇ ಬೇಕು ಅಂತ. ಅಷ್ಟು ವಿಚಿತ್ರವಾದಂಥ ಶಾಸ್ತ್ರ ಅದು. ಮಹಾನ್ ಪಂಡಿತರು ಕೂಡ ತಲೆ ಕೆಡಿಸ್ಕೊಳ್ಳೋದು. ಅದನ್ನು ನಮ್ಮ ಕೈಗಿಟ್ಟು ನಿಜಗೊಂಡ್ರಂದ್ರೆ ಯಾರು ಗೊತ್ತಿಲ್ಲ. ಅದು ಅವ್ರ ಹೆಸರಲ್ಲ, ಕಲ್ಪನೆ ಇಟ್ಟದ್ದು. ಅದು ಅವ್ರ ಫೋಟೋ ಅವ್ರದಲ್ಲ. ನಾ ಭಾಳಷ್ಟು ಹೋಗಿ ವಿಚಾರ ಮಾಡೀನಿ, ಸರ್ಚ್ ಮಾಡೀನಿ, ಏನೂ ಸಿಗಲಿಲ್ಲ. ಅಂಥ ನಿಜಗುಣರು ರಚಿಸಿದಂಥ ಗ್ರಂಥ. ಆಮೇಲೆ ಇದು ಜ್ಞಾನಸ್ಥಳ. ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, 2ನೇ ಪದ್ಯದಲ್ಲಿ, ಸುಮ್ಮನೆ ಇದು ಪರಿಚಯ ಆಗಲಿ ಅಂತ. ನಿಮಗೇನು ಸಂಬಂಧ ಇಲ್ಲ, ಪರಿಚಯ ಇತ್ತು ನಾನು ಬೀಗಿಗೆ ಪರಿಚಯ ಮಾಡಿ ಎಷ್ಟು ಹಿಗ್ಗಪ್ಪ. ಅವ್ರು ಬರ್ತೀವಂದ್ರೆ ಊಟ ಇಲ್ಲದ ಕುಂದಿರ್ತಾರೆ ಚಂದ. ಲೇಟ್ ಆಯ್ತು ರೀ, ಆಗಲಿ ಬಿಡ್ರಿ ಅಂತ. ಈ ಸ್ವಾಮಿ ಬರೋದು ಲೇಟ್ ಆಯ್ತು ಅಂದ್ರೆ ಹಣ ಆಯ್ತಲಿ. ಅದೇ ಅವ್ರು 1 ಗಂಟೆಗೆ ಬರ್ತೀವಿ, ಒಂದು 5 ಗಂಟೆಗೆ ಬರಲಿ ಕಾಯ್ತಾರೆ. ಅವರು ಊಟ ಮಾಡಲಾರ್ದೆ ಸ್ವಾಮಿಗಳು ಬರ್ತಾವಂದ್ರೆ ಎಲ್ಲ ಹೊಡೆ ಶಿಸ್ತಾಗಿರ್ತಾರೆ. ಅಂದ್ರೆ ಬರಲಿ ಬಿಡ್ಲಿ. ನಿಮಗೇನು ಅವಶ್ಯ ಇಲ್ಲ ಪರಿಚಯ, ನಾವು ಹೇಳೋದು ಅವರ ಕರ್ತವ್ಯ ಅದ. ಸುಮ್ಮನೆ ನಿಮ್ಗೆ ಎಷ್ಟು ಗೊತ್ತಾಗಲಿ ಅಂತ. ಇಲ್ಲಿ ಒಂದು ಸ್ವಲ್ಪ ಭಾಳ ಮಜಾ ಆಗೋದು. ಸುಮ್ಮನಾಗೋದು ವಿಧಿಯೊಳಗೆ ಮುಗುತಿ ಅಂತ. ಸುಮ್ಮನೆ ಪದಕ್ಕೇನು ಇಲ್ಲಿ, ಅಲ್ಲೇನು ಅಂದರೆ ನಿಷ್ಪ್ರಯೋಜಕ ಪ್ರವೃತ್ತಿ ಸುಮ್ಮನೆ ಅನ್ನಬೇಕು. ಅವುಗಳಲ್ಲಿ ನಿಮ್ಗೆ ಹೇಳಿದ್ದೆ ನಾವು 3 ಕಡೆ ಸುಮ್ಮನೆ ಸುಮ್ಮನೆ ಅಂದಲ್ಲಿ ನಿಷ್ಪ್ರಯೋಜಕ ಪ್ರವೃತ್ತಿ ಸುಮ್ಮನೆ. ಹಾಗಂದ್ರೆ ಏನ್ರಿ ಅಂತ ಕೇಳಿದ್ರೆ, ನೀವು ಇಲ್ಲಿಂದ ಕಷ್ಟಪಟ್ಟು ಬೆಂಗಳೂರಿಗೆ ಹೋದ್ರೆ ಒಬ್ಬರನ್ನು ಕಾಣಬೇಕಂತ ಇಷ್ಟೆಲ್ಲ ಖರ್ಚು ಮಾಡಿದ್ರಿ, ಟೈಮ್ ವೇಸ್ಟ್ ಆಯಿತು, ಮನಿನೂ ವೇಸ್ಟ್ ಆಯಿತು. ಅಲ್ಲಿ ಹೋಗಿ ಕಾಯಿದ್ರಿ. ಅವ ಫೋನ್ ಮಾಡ್ದ, ನಾನು ಬಾ ಭೇಟಿ ಆಗ್ತೀನಿ ಅಂತ ಹೇಳಿದ್ದೆ, ನಾ ಬರೋದು ಆಗಲಿಲ್ಲ, ನಾನು ಮಡ್ರಾಸ್ದಾಗ ಇದ್ದೀನಿ ಅಂತ ಅಂದವ. ಮತ್ತೊಬ್ಬ ಭೇಟಿ ಆದ, ನನಗೆ ಯಾಕೆ ಬಂದಿದ್ದಿ ಬೆಂಗಳೂರಿಗೆ ಅಂದ್ರೆ ನೀವೇನಂತ, ಸುಮ್ಮನೆ ಬಂದಂಗೆ ಆಯ್ತು ಅಂದ. ನಾವು ಬಂದಿಲ್ಲ ಅಂದ್ರೇನು? ನಿಮಗೂ ಅಂಥ ಪ್ರಸಂಗ ಬರ್ತಾವ ಒಂದ್ಸಲ. ನಿಮ್ಮ ಕೆಲಸಕ್ಕೆ ಹೋದಾಗ ಕೆಲಸ ಆಗಲಾರ್ದೇ ಅದು ಟೈಮ್ ವೇಸ್ಟ್ ಆಯಿತು ಅಂದರೆ, ನಿನಗೆ ಕಷ್ಟ ಆಯಿತು ಅಂತಂದ್ರೆ ಮಾಡಿದ್ದೆಲ್ಲ ಸುಮ್ಮನೆ, ಅವು ಉಳಿದು ಎಲ್ಲ ಸುಮ್ಮನೆ ಪದಕ್ಕೆ. ಅಲ್ಲಿ ಇಲ್ಲಿ ಸುಮ್ಮನೆ ಅಂತಂದ್ರೆ ಏನು ಅಂತಂದರೆ,
ನಮ್ಮ ಈ ಪ್ರಪಂಚದಲ್ಲಿ ನಮ್ಮ ಎದುರಿಗೆ ಇರುವ ಅವೇ ಎರಡು, ಒಂದು ಭೋಗದ ಒಂದು ಮುಕ್ತಿ ಅದ. ಅದು ಬಿಟ್ಟು ಎರಡು ಬಿಟ್ಟು ಯಾವ ವಿಷಯ ಇದೆ. ಭಾಳಷ್ಟು ಜನ ಹೇಳ್ತಾರೆ, ಕೆಲವೊಂದು ಕಡೆ ಬರ್ದಾರ, ಆದ್ರೆ ನನಗೆ ತಿಳಿದಷ್ಟು ಹೇಳ್ತೀನಿ ನಾನು. ಅದು ಅವ್ರು ಯಾಕೆ ಬರೆದ್ರು, ಅದು ಸತ್ಯನೋ ಸುಳ್ಳು ಗೊತ್ತಿಲ್ಲ. ಭೋಗವು ಪ್ರಾರಬ್ಧದ ಅಧೀನ, ಮೋಕ್ಷವು ಪ್ರಯತ್ನದ ಅಧೀನ ಅಂತ ಸಮಂಜಸ ಅಲ್ಲ. ನಾನು ನಿಮಗೆ ದಾಸ ಪ್ರಮಾಣ ಕೊಡ್ತೀನಿ, ವಚನ ಪ್ರಮಾಣ ಕೊಡ್ತೀನಿ, ಸಂಸ್ಕೃತ ಶಾಸ್ತ್ರ ಪ್ರಮಾಣ ಕೊಡ್ತೀನಿ. ಏನಂತಾರ? ಭೋಗ ಪ್ರಾರಬ್ಧದ ಅಧೀನ ಇಲ್ಲ. ಯಾಕಿಲ್ಲ? ಕನಕದಾಸರು ಹೇಳಿದರು, ಪುರಂದಾಸರು ಹೇಳಿದರು ಬಹಳ ಸುಂದರವಾಗಿ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಹೊಟ್ಟೆಗಾಗಿ. ವೇದ ಶಾಸ್ತ್ರ ಪುರಾಣ ಪಂಚಾಂಗ ಓದಿ ಹೇಳುವುದು, ಅನ್ಯರಿಗೆ ಬೋಧ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಈಗ ನಾವಿಟ್ಟು ತನ ಶಾಸ್ತ್ರ ಹೇಳ್ದೇವೆ, ಮತ್ತೊಬ್ಬರವರು ಪಂಚಾಂಗ ಹೇಳ್ತಾರೆ, ಪುರಾಣ ಹೇಳ್ತಾರೆ, ಏನೆಲ್ಲ ಮಾಡ್ತಾರೆ. ಇದೆಲ್ಲ ಮಾಡೋದು ಎದಕ್ಕೆ? ಅವ್ರು ಸ್ವಚ್ಛ ಹೇಳ್ತಾರೆ, ಓದಿ ಅನ್ಯರಿಗೆ ಬೋಧ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ ಅಂತ ಅಲ್ರಿ. ಅಧ್ಯಾತ್ಮದ ಸಾಧನೆಯಲ್ಲಿನೇ ಹೊಟ್ಟೆಗಾಗಿ ಮಾಡ್ತೀವಿ ಅಂತಂದ್ರೆ ಪ್ರಪಂಚದ ಸಾಧನೆಯಲ್ಲಿ ಇನ್ನೇನು ಮಾಡಬೇಡ. ಮುಂದೆ ಹೇಳ್ತೀನಿ ನಾ. ಇದು ಹ್ಯಾಂಗೆ ಗೊತ್ತಾಗ್ಬೇಕ್ರಿ? ನಾ ಅದನ್ನೇ ಇನ್ನೊಂದು ಸ್ವಲ್ಪ ತಿದ್ದು ಹೇಳ್ತೀನಿ. ವೇದ ಶಾಸ್ತ್ರ ಪುರಾಣ ಪಂಚಾಂಗ ಓದಿ ಅನ್ಯರಿಗೆ ಬೋಧ ಮಾಡುವುದು ಊಟಕ್ಕಾಗಿ, ಪಾಕಿಟಕ್ಕಾಗಿ. ಈಗಿಟ್ಟು ಒದರೆ ಹೇಳಿದ್ರೆ ಊಟ ಹಾಕ್ಬೇಡ್ರಿ, ನಮ್ಗೆ ಗೊತ್ತಾಗತ್ತೆ. ಈಗ ಕಣ್ಣಿಗೆ ಚಕ್ರ ಬರಕತ್. ನಾನು ಪಾಕೆಟ್ ಕೊಡಬೇಡ್ರಿ ನಮ್ಗೆ. ನಾಳೆ ನಿಮ್ಮ 3 ಕಡೆ ಹೊಳ್ಳಿ ನೋಡಿದ್ರಿ ಕೇಳು. 3 ವರ್ಷ ಮಲ್ಕೊಂಡಿರಿ, ಕರಸಕ್ಕೆ ಹಂಗೆ ಕಳಿಸಿ ಅದೇ ಊರ. ಯಾಕಂದ್ರೆ ಸ್ವಲ್ಪ ಡೈರೆಕ್ಟ್ ಮಾತಾಡ್ತೀನಿ ನಾನು. ನಮ್ದೇನಾದ್ರು ಅದು ಹೇಳ್ಕೋಬೇಕಲ್ಲ. ಅಲ್ಲ, ಎಷ್ಟು ಸತ್ಯ ಬರ್ದಾರ. ಇದು ನಿನ್ನ ಮಾಡೋದು ಹಟ್ಟಿ ಪ್ರಯತ್ನನೇ, ಮೋಕ್ಷ ಪ್ರಯತ್ನ ಅಲ್ಲ. ಇನ್ನು ವಚನ ಪ್ರಮಾಣ ಏನಂತ ಕೇಳಿದರೆ ಅಣ್ಣಬಸವಣ್ಣವ್ರು ಹೇಳ್ತಾ ಇದ್ದಾರೆ ನೋಡಿ. ಅವರು ಕಮಲಪತ್ರದಂತೆ ಪದ್ಮಪತ್ರ ಮೀಮಾಂಬಸ, ಪ್ರಪಂಚವೆಂಬ ನೀರಿನಲ್ಲಿ ತಾವಿದ್ದರು. ಕಮಲಪತ್ರ ನೀರೊಳಗಿದ್ದರೂ ಕೂಡ ನೀರಿನ ಲೇಪ ಅಂಟಿಸಿಕೊಳ್ಳದೆ ಹೇಗೆ ಇರುತ್ತದೆಯೋ ಹಾಗೆ ಬಸವಣ್ಣನವರು ಪ್ರಪಂಚದಲ್ಲಿ ಇದ್ದರೂ ಕೂಡ ಪ್ರಪಂಚದ ಲವಲೇಶ ಇಲ್ಲದೆ ಅದಕ್ಕೆ ಬಿಟ್ಟಿದ್ರಂತ. ಪದ್ಮಪತ್ರದ ಹಾಗೆ, ಕಮಲಪತ್ರದ ಹಾಗೆ ಅವರು ಬರೀತಾ ಇದ್ದಾರೆ. ನಾ ಎಷ್ಟು ಒದ್ದಾಡಿನಿ ಸಂಸಾರದಾಗ ನಿಮಗೇನು ಗೊತ್ತಾ ಅಂತ. ಉದಯಾಸ್ತಮಾನವೆಂಬುವುಗಳ ಎರಡು ಎನ್ನ ಹಸಿದ ಹೊಟ್ಟೆಯನ್ನು ತುಂಬುವುದಕ್ಕಾಗಿ ಅಲ್ಲದೆ, ಬೆಂದ ಉದರಕ್ಕಾಗಿ ಅಲ್ಲದೆ, ನಿಮ್ಮನ್ನರಿಯಲು ತೆರಹಿಲ್ಲವಯ್ಯ. ಅಯ್ಯೋ ಲಿಂಗ ತಂದೆ, ಎಂತಿರುವುದು ನನ್ನ ಪೂರ್ವ ಲಿಖಿತ. ಬೆರಣಿಯ ನಾಯಲ್ಲಿ ಅಲ್ಲದೆ ಅಟ್ಟುಣ್ಣುವ ಗತಿ ಇಲ್ಲ, ಕರುಣಿಸು ಕೂಡಲ ಸಂಗಮ ದೇವ. ಸ್ವಂತ ಅವರೇ ಹೇಳ್ತಾರ, ಈ ಪ್ರಪಂಚದಲ್ಲಿ ಅದೇ ಈ ಭೋಗ ಏನು ನಡೀತದಲ್ಲ, ಈ ಭೋಗ ನಡೆಯುವ ಒಂದಿಷ್ಟು ಜಾಗ ಅದಾವ. ಅದಕ್ಕೆ ಲೌಕಿಕ ಅಂತಾರ, ಪ್ರಪಂಚ ಅಂತಾರ, ಸಂಸಾರ ಅಂತಾರ. ಆ ಭೋಗ ನಡಿಲಿಕ್ಕೆ ಒಂದು ಜಾಗ ಬೇಕಲ್ಲ. ಈ ಪ್ರವಚನ ಹೇಳಕ್ಕೆ ಹ್ಯಾಂಗ ಒಂದು ಸ್ಟೇಜ್ ಅದ, ಒಂದು ಆ್ಯಕ್ಟ್ ಮಾಡಿ ತೋರ್ಸಕ್ಕೆ ಹ್ಯಾಂಗ ಒಂದು ಸ್ಟೇಜ್ ಅದ. ಹಾಗೆ ಭೋಗಗಳು ನಡಿಬೇಕಾದ್ರೆ ಅದಕ್ಕೊಂದು ಜಾಗ ಅದ. ಯಾವುದು ಅಂತ ಕೇಳಿದ್ರೆ ಲೌಕಿಕ ಅಂದ್ರು. ಏನು ಲೌಕಿಕ? ಏನಾಗಿದ್ರೆ ಲೌಕಿಕ? ಅಪ್ರಾಪ್ತ ಶಾಸ್ತ್ರ ಜನ್ಯ ಧೀಪ್ರಕರ್ಷ ಲೌಕಿಕ ಅಂತ. ಯಾವುದು ಶಾಸ್ತ್ರದಿಂದ ಉತ್ಪನ್ನ ಆಗದೇ ಇರತಕ್ಕಂಥ ಬುದ್ಧಿಯ ಜ್ಞಾನ ಇರ್ತದಲ್ಲ, ಅದಕ್ಕೆ ಲೌಕಿಕ ಆಗಬೇಕು. ಇನ್ನು ಪ್ರಪಂಚ ಅಂದ್ರೆ ಏನು? ಬಾಹುಲ್ಯಂ ಪ್ರಪಂಚ, ವೈಪರೀತ್ಯಂ ಪ್ರಪಂಚ. ಯಾವುದು ಪರಮಾತ್ಮನಿಗೂ ಇದಕ್ಕೂ ವಿಪರೀತ ಸ್ವಭಾವದಿಂದ ಕೂಡಿಯದೋ ಅದಕ್ಕೆ ಪ್ರಪಂಚ ಆಗಬೇಕು. ಯಾವುದು ವಿಶಾಲವಾಗಿ ಕಾಣಿಸುತ್ತದೆಯೋ ಅದಕ್ಕೆ ಪ್ರಪಂಚ ಇರಬೇಕು. ಸಂಸರತಿ ಜಾಯತೆ ಮ್ರಿಯತೆ ಅಹಂ ಅಭಿಮಾನ ಭಾವೇನ ಜೀವ ಸಂಸಾರ ಅಂದ್ರು. ಇವುಗಳಲ್ಲಿ ನಡೀತಿರ್ತದ ಈ ಭೋಗ. ಈ ಭೋಗ ನಡಿಬೇಕಾದ್ರೂ ಮನುಷ್ಯ ಸುಮ್ಮನೆ ಕುಂತರ ನಡೆಯುವುದಿಲ್ಲ. ಅಣ್ಣ ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ನಾ ಎಷ್ಟು ಕಷ್ಟಪಟ್ಟಿನಿ ಅಂತಂದ್ರೆ, ಉದಯಾಸ್ತಮಾನ, ಉದಯ ಅಂದ್ರೆ ಹಗಲು, ಅಸ್ತಮಾನ ಅಂದ್ರೆ ರಾತ್ರಿ 12, ಹಗಲು 12, 24 ತಾಸ ನನ್ನ ಸಮಯ
ಏನಂದ್ರೆ ಬೆಂದ ಒಡಲಿನ ಬಸುರಿಂಗಲ್ಲದೆ, ಹೊಟ್ಟೆಯಿಂದ ಹಸಿದು ಸುಟ್ಟ ಈ ಹೊಟ್ಟೆಯನ್ನು ತುಂಬುವುದಕ್ಕಾಗಿ ಪ್ರಯತ್ನ ಮಾಡೀನಿ. 24 ಗಂಟೆ ತುಂಬಿಲ್ಲ ಹೊಟ್ಟೆ. ದೇವ, ಸಂಗಮ ದೇವ, ಹೇ ಲಿಂಗ ತಂದೆ, ಎಂಥದ್ದು ನನ್ನ ಪೂರ್ವ ಲಿಖಿತ. ಮತ್ತೆ ಏನಾಗ್ಯದ ನಂದು ಅಂತ ಕೇಳಿದ್ರೆ, ಅಡುಗೆ ಮಾಡ್ಬೇಕಾದ್ರೆ ಗಡಿಗೆ ಬೇಕು, ಗಡಿಗೆ ಬೇಕಾದ್ರೆ ಒಲಿ ಬೇಕು, ಒಲಿ ಬೇಕಾದ್ರೆ ಎಲ್ಲ ಸಾಹಿತ್ಯ ಬೇಕು, ಸಾಹಿತ್ಯ ಬೇಕಾದ್ರೆ ಕಟ್ಟಿಗೆ ಬೇಕು. ಅವ ಕಟ್ಟಿಗಿದ್ದು ನಿಮ್ಮ ಚಟ್ ಟುಸ್ ಅಂತ ಇದ್ದಿದ್ದಿಲ್ಲ. ಈಗದ ಚಟ್ ಮಾಡೋದು, ಚಿಟ್ಟು ಹೊಡೆದ್ರೆ ಮುಗಿತು. ಅದು ಗ್ಯಾಸ, ನೀವು ಗ್ಯಾಸ. ಅಲ್ಲಿ ಒಂದು ಮಾತು ಬರೀತಾ ಇದ್ದಾರೆ, ಬೆರಣಿಯ ಮಾಯಲ್ಲದೆ ಕಟ್ಟುಣ್ಣುವ ಕೆರಗಿಲ್ಲ ಎನಗೆ ಸಂಗಮ ದೇವ. ಬೆರಣಿ ಅಂದ್ರ ಸೌದೆ, ಬೆರಣಿ ಅಂದ್ರೆ ಕುಳ್ಳ, ಬೆರಣಿ ಅಂದ್ರೆ ಕಟ್ಟಿಗೆ. ನನ್ನ ಜೀವನ ಹೆಂಗಾಗ್ಯದಂದ್ರೆ, ಕಟ್ಟಿಗೆ ಆಯ್ದು ತಂದು ಒಲಿ ಹೊತ್ತಿಸಿ ಊಟ ಮಾಡಬೇಕಾಗಿತ್ತು. ಕಟ್ಟಿಗೆ ಆರಿಸ್ಕೊಂಡು ಬರೋದ್ರಾಗ ಸೌದೆ ತರುವುದ್ರಾಗ ನೀವು ಹೊತ್ತು ಮುಳುಗಿತು, ಊಟನೇ ಮಾಡಲಿಲ್ಲ. ಹಾಗೆ ಪ್ರಪಂಚದಲ್ಲಿ ಹೊಟ್ಟೆ ತುಂಬಿಸ್ಕೊಳ್ಳೋ ಸಂಬಂಧ 24 ತಾಸು ಪ್ರಯತ್ನ ಮಾಡಿದ್ವಿ, ಇನ್ನ ಹೊಟ್ಟೆ ತುಂಬಿಲ್ಲ ಅಂದ್ರೆ ಭೋಗಕ್ಕಾದ್ರೂ ಪ್ರಯತ್ನ ಬೇಕಂತ ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಹೌದಾ? ಅದಕ್ಕೆ ಇನ್ನೊಂದು ಮಾತು ಹೇಳಿದರು ಶಾಸ್ತ್ರದಲ್ಲಿ, ಉದ್ಯಮೇನ ಹಿ ಸಿದ್ಧಂತಿ ಕಾರ್ಯಾಣಿ ನ ಮನೋರಥೈ ಸುಪ್ತಸ್ಯ ಸಿಂಹಸ್ಯ ಮುಖೇ ಮೃಗಾಃ ನ ಪ್ರವಿಶಂತಿ. ವನಕ್ಕೆ ನಾನು ರಾಜನಿದ್ದೇನೆ ಎಂದು ತಿಳಿದಂತ ಸಿಂಹರಾಜ ವನದಲ್ಲಿ ಸುಮ್ಮನೆ ಮಲ್ಕೊಂಡ್ರ ಇವ ನಮ್ಮ ರಾಜ ಅದಾನಂತ ಪ್ರಾಣಿಗಳು ಹೆದರಿ ಬಂದದ್ರ ಬಾಯೊಳಗೆ ಬೀಳುವುದಿಲ್ಲ. ಅದುವಾದರೂ ಕೂಡ ಇದ್ದು ಬೇಟೆ ಆಡಬೇಕು, ಹೊಟ್ಟೆ ತುಂಬಿದ್ಕೊಳಕ್ಕಾಗಿ ಪ್ರಯತ್ನ ಐತಿಲ್ಲ. ಇವು ಯಾವ ಬೇಡ ಅಂದ್ರೆ ಬಿಡ್ರಿ. ನೀವೇನದಿರಲಪ್ಪ ಕಾಕ ಈ ಕಡೆ ಕೂತವರು, ಬೆಳಗ್ಗೆ ಹೇಳ್ರಿ, ಸ್ನಾನ ಮಾಡ್ರಿ, ಫಸ್ಟ್ ಕ್ಲಾಸ್ ಊಟ ಮಾಡ್ರಿ, ಹೊರಗೆ ಬಂದ್ರಿ, ಮತ್ತು ಮಧ್ಯಾಹ್ನ ಹೋಗ್ರಿ ಊಟ ಮಾಡ್ರಿ, ಮತ್ತೆ ಹೊರಗೆ ಬಂದ್ರಿ, ಮತ್ತು ರಾತ್ರಿ ಹೋಗಿ ಊಟ ಮಾಡ್ರಿ, ಮತ್ತೆ ಹೊರಗೆ ಬಂದ್ರಿ, ಮರುದಿನ ಹೋಗ್ರಿ. ನಾ ಯಾಕೆ ಹೇಳ್ಬೇಕು, ಇವರೇ ಹೇಳ್ತಾರೆ ನೀವು ಉಪದೇಶ. ನಾ ಯಾಕೆ ತಿಂದು ಹೋಗೋಕೆ ಖಾನಾವಳಿ ಬರ್ತಾನ ತಿಂತಾನ ಹೋಗ್ತಾನೆ. ಇಷ್ಟೇ ಗಂಟು ಮಾಡಲಾರ್ದೆ ತಿನ್ನಕ್ಕೆ ಎಲ್ಲಿದ್ದು ಬರ್ತದ ಅಂತ ಇವರೇ ಕೇಳ್ತಾರೆ. ಇವರೇ ಶಾಸ್ತ್ರ. ಯವ್ವ, ವಿಶ್ವಾಮಿತ್ರ ಮೊದಲಾದಂಥವ್ರು ಕಷ್ಟಪಟ್ಟು ಓದಿದ್ದು ಸ್ತ್ರೀ ಬುದ್ಧವು ಅನಾಯಾಸೇನ ಪ್ರವರ್ತತೆ ಅಂತ ಬರ್ತಾರ. ಹೆಣ್ಮಕ್ಳು ತಲೆಯಾಗ ತಾನೇ ಬಂದು ಜಟ್ಟಿ ಶಾಣ್ಯರು ಯಾವ ನೀವು ಅದಕ್ಕೆ ಅಂತಿರ್ತಾವೆ. ನಿನಗೆ ಅಂತಿರ್ತದೆ, ನಾನು ಹೆಣ ಎತ್ಲಿ, ನಿಮ್ಮ ಮನ್ಯಾಗ ಒಂದು ಚೆಲ್ಲಿ ಇದ್ದಿದ್ದಿಲ್ಲ, ಕುಡಿಯಾಕ ಒಂದು ತಂಬಿ ಇದ್ದಿದ್ದಿಲ್ಲ, ನಾ ಮುಂದಿಂದ ಒತ್ತು ಹೊಡೆದು ಹತ್ತು ಹೊಡೆದಿದ್ದು ಮಾಡೋಣ ಅಂತ ಏನು ಮಾಡ್ಯಾರ. ಇದು ಹೌದು ಎಂಬುದು ಶಾಸ್ತ್ರ ಹೇಳ್ಬೇಕು. ಅವರೇ ಹೇಳ್ತಾರೆ ಮಾಡಲಾರ್ದೆ ತಿನ್ನಕ್ಕೆ ಹೋಗಲ್ಲ ಅಂತ. ಪ್ರಯತ್ನ ಅದಲ್ಲ. ಮತ್ತು ಅವ್ರೇನು ಬರೋರು, ಭೋಗ ಆರಬ್ಧದ ಅಧೀನ ಅಂತ ಬರೆದರಲ್ಲ. ಮತ್ತು ಇಷ್ಟೆಲ್ಲ ಪ್ರಮಾಣಗಳು ಸುಳ್ಳೆ. ಭೋಗಕ್ಕಾದ್ರೂ ಕೂಡ ಇಷ್ಟು ಪ್ರಯತ್ನ ಇದೆ ಅಂತ ಮತ್ತು ಅವ್ರು ಬರೋದು ಸುಳ್ಳೆ ಅಂದ್ರೆ, ಪ್ರಯತ್ನದ ಅಧೀನದ ಭೋಗ ಈ ಸಂಸಾರ. ಭೋಗ ಅಂದ್ರೆ ಗೊತ್ತಾಗೋದು ನಿಮ್ಗೆ, ಸುಖ ದುಃಖ ಅನ್ಯತರ ಸಾಕ್ಷಾತ್ಕಾರ ಭೋಗ. ಆ ಭೋಗಕ್ಕೆ ಲಕ್ಷಣ ಬರೀತಾರ, ಸುಖಾನಂತರ ದುಃಖಂ ದುಃಖಾನಂತರ ಸುಖಂ ಚಕ್ರವತ್ ಪರಿವರ್ತಂತೆ. ಸುಖ ಆದ ಕೂಡಲೇ ದುಃಖ, ದುಃಖ ಆದ ಕೂಡಲೇ ಸುಖ, ಎರಡು ಭಿನ್ನ ಭಿನ್ನವಾಗಿ ದಿನರಾತ್ರಿ ಇವತ್ತು ಹಗಲು ರಾತ್ರಿ ಹಂಗಾಗಿ ಮನುಷ್ಯನ ಎದುರಿಗೆ ಬರ್ತಾವಂತ. ಇಲ್ಲಿ ಒಂದರ ಸಂಶಯ ಹೇಳ್ಬಿಡ್ತೀನಿ ನಿಮಗೆ. ಏನಾದರೂ ಸುಖ ಇದ್ದಾಗ ದುಃಖ ಇಲ್ಲ, ದುಃಖ ಇದ್ದಾಗ ಸುಖ ಇಲ್ಲ. ನಾನು ಅಳ್ಕೋತ್ ನಕ್ಕಿರಿ ಯಾರ ಇಲ್ಲ, ಏನು ನಕ್ಕೋತ ಅಳ್ತೀರಿ? ಮಾಡ್ರಿ, ಟ್ರೈ ಮಾಡಿ ಮನೆಗೆ ಹೋಗಿ. ನೀ ಮಾಡಿ ನಮಗೆ ನಡ್ಕೋತೀವಿ ಸಾಧ್ಯ ಇಲ್ಲ. ನಗಾಗ ನಗಬೇಕು, ಅಳಾಗ ಅಳಬೇಕಲ್ಲ. ಎರಡು ಭಿನ್ನ ಭಿನ್ನ ಟೈಮ್ನಲ್ಲಿ ಇರ್ತಾವಿಲ್ಲ, ಹೌದಿಲ್ರಿ? ದಿನರಾತ್ರಿ ಇವತ್ತ ಅಂತ ಬರದ ಮತ್ತೊಬ್ಬ, ನ ಲಭ್ಯತೆ ಸುಖಂ ನಿತ್ಯಂ ನ ಲಭ್ಯತೆ ದುಃಖಂ ನಿತ್ಯಂ. ದುಃಖವೂ ಕೂಡ ದಿನ ಏಕಕಾಲದಲ್ಲಿ ಬರೋದಿಲ್ಲ, ಸುಖವೂ ಕೂಡ ಎರಡು ಏಕಕಾಲದಲ್ಲಿ ಬರೋದಿಲ್ಲ. ರಾತ್ರಿ ಇದ್ದಾಗ ಹಗಲಿಲ್ಲ, ಹಗಲಿದ್ದಾಗ ರಾತ್ರಿ ಹ್ಯಾಂಗಿಲ್ಲ ಪ್ರತ್ಯೇಕವಾಗಿ ದರ್ಶನ ಆಗ್ತಾವೋ ಹಾಗೆ ಸುಖ ಇದ್ದಾಗ ದುಃಖ ಇಲ್ಲ, ದುಃಖ ಇದ್ದಾಗ ಸುಖ ಇಲ್ಲ. ಎರಡೂ ಭಿನ್ನ ಭಿನ್ನವಾಗಿ ಜೀವನಿಗೆ ಸಾಕ್ಷಾತ್ಕಾರ
ಸಾಕ್ಷಾತ್ಕಾರ ಅದು ಎದುರಿಗೆ ಬಂದ್ರೆ ಇದಕ್ಕೆ ಭೋಗ ಆಗಬೇಕು ಅಂತ ಕೇಳಿದ್ರು. ಇನ್ನೊಬ್ಬ ಬರೀತಾ ಇದ್ದಾನೆ, ನಾನು ನಿಮಗೆ 3 ಪ್ರಮಾಣ ಹೇಳಿದೆ ಭೋಗ ಅಂದ್ರೆ ಏನು ಅಂತ. ಅವ ಭಾಳ ಚಂದ ಬರೀತಾ ಇದ್ದಾನೆ, ದ್ವಯೋಹೋ ಅನ್ಯೋನ್ಯ ವರ್ತಂತೆ ಜಲಪಂಕವತ ಅನ್ನೋ. ಇದು ಭಾಳ ಕಿರಿಕಿರಿ. ಸುಮ್ಮನೆ ಹೇಳಿಬಿಡ್ತೀನಿ, ನೀವು ಸುಮ್ಮನೆ ಚಿಂತೆ ಮಾಡ್ಬೋದು. ನೀವೇನಿದ್ರೆ ಚಿಂತೆ ಮಾಡಲ್ಲ, ಮಾತಲ್ಲ ನಿಮ್ಮ ಚಿಂತೆ ಬೇರೆ. ಮಗಳಿಗೆ ಹೊರ ಬರಲಿಲ್ಲ, ಮಗಳ ಕನ್ಯೆ ಸಿಗಲಿಲ್ಲ, ಮಾಡಿದ ಕೈಗೆ ಬರಲಿಲ್ಲ. ಮೊನ್ನೆ ಹೇಳ್ಬೇಕು ಬಂದಾಳ, ಸ್ವಾಮಿ ಕಣ್ಣಿಗೆ ಕಾಣ್ತದ ಕೈಗೆ ಸಿಗೋದು ಹಂಗಂದ್ರೆ ಏನೊಂದು ಡಿಕ್ಷನರಿ ತಂದು ನೋಡಿದ್ರೆ ಸಿಗಲೇ ಇಲ್ಲ ನನಗೆ. ನೀವು ಇಂಥ ಕೂಡ ಚಿಂತೆ ಮಾಡೋರು ಅಲ್ರಿ. ಅವ್ರು ಬರೋದು ತಪ್ಪೇನು? ರಾತ್ರಿ ಹಗಲ ಭಿನ್ನ ಭಿನ್ನ ಹೆಂಗದವ ಹಾಗಿದ್ದಕ್ಕೂ ಭೋಗ ಅನ್ಬೇಕು. ಸುಖಾನಿಚ ದುಃಖಾನಿಚ ಚಕ್ರವತ್ ಪರಿವರ್ತಂತೆ. ತೊಟ್ಟಲ್ದಾಗ ಆಡಾಗ ಒಂದು ತೊಟ್ಟಲು ಕೆಳಗೆ ಬರ್ತಂದ್ರೆ ಒಂದು ಮ್ಯಾಗ ಇರ್ತದ, ಎರಡೂ ಕೂಡಿ ಇರುವುದಿಲ್ಲ. ಹಾಗಿದ್ದಕ್ಕೆ ಭೋಗ ಅನ್ಬೇಕು ಅಂತ ಅವ್ರು ಬರೆದ್ರ. ಇವ ಏನಂತಾನೆ ಇನ್ನೊಬ್ಬವ, ದ್ವಯೋಹೋ ಅನ್ಯೋನ್ಯ ವರ್ತಂತೆ. ಅವು ಎರಡೂ ಅನ್ಯೋನ್ಯವಾಗಿರ್ತಾವ್ರಿ. ಹ್ಯಾಂಗ್ರಿ ಅಂತ ಕೇಳಿದ್ರೆ ಜಲಪಂಕ ಬಂತ. ಕೆಸರಿಲ್ಲಾರ್ದೆ ನೀರಿಲ್ಲ, ನೀರಿಲ್ಲದೆ ಕೆಸರಿಲ್ಲ. ಎರಡು ಹೆಂಗಿರ್ತಾವ, ಇಲ್ಲಿ ಹೆಂಗಂದ ಅದು ಮತ್ತೆ ಬೇರೆ ಟೈಮ್ದಾಗ ನೋಡೋನು. ಅದಕ್ಕಿಲ್ಲಿ ಭೋಗಕ್ಕೂ ಕೂಡ ಏನು ಬೇಕು? ಪ್ರಯತ್ನ ಬೇಕು. ನೀವೇ ಅಂತೀರಿ ಮಾಡಲಿಲ್ಲ ಅಂದ್ರೆ ತಿನ್ನಕ್ಕೆ ಬರೋದಿಲ್ಲ. ಮತ್ತು ಅವ್ರ ಪ್ರಾರಬ್ಧ ಯಾಕೆ ಬರೋದ್ರಿ ಅಂತ ಕೇಳಿದರೆ, ಆ ಪ್ರಾರಬ್ಧ ಎಲ್ಲಿ ಹೇಳಬೇಕು ಅಂದರೆ, ದೈನಂದಿನ ಊಟ ವ್ಯವಹಾರದ ನಮ್ಮ ಕಾರ್ಯ ನಡೀತದಲ್ಲ, ಇದಕ್ಕೆ ಪ್ರಾರಬ್ಧ ಹೇಳಬಾರದು. ಅವು ಎಲ್ಲಿ ಹೇಳಬೇಕು ಪ್ರಾರಬ್ಧ ಅಂದರೆ, ಆಯುಕರ್ವಚ ವಿತ್ತಂಚೆ ವಿದ್ಯಾನಿಧನಂಗೆ ವಚ. ಒಂದು ಆಯುಷ್ಯ, ಒಂದು ಕರ್ಮ, ಒಂದು ವಿದ್ಯೆ, ಒಂದು ವಿತ್ತ ಹಣ, ಇನ್ನೊಂದು ಮರಣ. ಇವಕ್ಕೆ ಹೇಳಬೇಕು. ನಿಮಗೆ ಅದು ಹೇಳಿಬಿಡ್ತೇನೆ. ನಮ್ಮ ಹತ್ರ ಒಬ್ಬರು ಮನೆಯಾಗ ದುಡಿತಿದ್ದ. ದುಡಿಲಾಕಿದ್ದು ಹುಡುಗ ಏನು ಮಾಡ್ಯಾನ ಈಗ ಅಂತ ಕೇಳಿದರೆ, ಕನಿಷ್ಠ ಒಂದು 10 ಟವರ್ಸ್ ಮಾಡ್ಯಾನ, ಒಂದು 10 ಟ್ರ್ಯಾಕ್ಟರ್ ಮಾಡ್ಯಾನ, ಒಂದು 4-5 ಕಾರ್ ಮಾಡ್ಯಾನ, 2 ಕೋಟಿ ಮನೆ ಕಟ್ಸ್ಯಾನ. ಅವನ ಮನೆಯಾಗ ಯಾವ ಮೊದಲು ದುಡಿಲಾಕ ಇಟ್ಕೊಂಡಿದ್ದ ಅವ ಹೋಗಿ ಅಲ್ಲಿ ದುಡಿಲಾಕೈತೆ. ಇಲ್ಲಿ ಪ್ರಾರಬ್ಧ ಹಚ್ಚಬೇಕು. ಅವನಿಗೇನೂ ಗೊತ್ತಿಲ್ಲ, ನನ್ನ ಜೀವನದೊಳಗೆ ನಾ ಸಾಯುವವರೆಗೂ ದುಡಿತವೇ ಇದ್ದಂಗೆ ಅದಂತ ತಿಳಿದವ ಅಷ್ಟು ಉನ್ನತಿ ಹೋದ. ಅದಕ್ಕೆ ರಾಜ ಭರ್ತೃಹರಿ ಬಹಳ ಸುಂದರವಾಗಿ ಒಂದು ಮಾತು ಬರಿತಾ ಇದ್ದಾನೆ, ಯಥಾರ್ಯ ಪತತಿ ಕಂದುಕ ಪಾತೆ ಉತ್ಪತತಿ ತಥಾತ್ವನ ಆರ್ಯ ಪತತಿ ಮೃತ್ಪಿಂಡಂ ಕಥನಂ ಯಥ. ಇಲ್ಲಿ ಆರಬ್ಧ ಹೇಳಬೇಕು, ಇಲ್ಲಿ ಪ್ರಾರಬ್ಧ ಹೇಳಬೇಕು. ಆ ಹುಡುಗ ಏನೂ ಮಾಡಿಲ್ಲ, ಶ್ರೀಮಂತ ಅನ್ನೋದು ಗೊತ್ತಿಲ್ಲ, ನಾ ಮ್ಯಾಲ ಹೋಗ್ಬೇಕನ್ನೋದು ಗೊತ್ತಿಲ್ಲ. ಒಬ್ಬರ ಮನೆಯಾಗ ದುಡಿಯುವಂಥ ಒಬ್ಬ ವ್ಯಕ್ತಿ ಇವತ್ತಿನ ದಿವಸ 2 ಕೋಟಿ ಮನೆ ಕಟ್ಟ್ಯಾನ, JCB ಮಾಡ್ಯಾನ, ಟಿಪ್ಪರ್ ಮಾಡ್ಯಾನ, ಟವರಸ್ಗಳು ಮಾಡ್ಯಾನ, ಟ್ರ್ಯಾಕ್ಟರ್ 4-5 ಕಾರ್ ಮಾಡ್ಯಾನ. ಅಂತಂದ್ರೆ ಏನು ಅಂತ ಕೇಳಿದ್ರೆ, ಅವನ ಪುಣ್ಯ, ಅವನ ಭಾಗ್ಯ ಓಪನ್ ಆಗ್ಯದ. ಇಲ್ಲಿ ಪ್ರಾರಬ್ಧ. ಇವನ ಎಂದೂ ಬಡವಾಗೋದಿಲ್ಲ ಅಂತ ತಿಳಿದ ಹೋಗಿ ಅವನ ಮನೆಯಾಗ ದುಡಿಯಕ್ಕೆ ಹತ್ಯಾನ. ಇವೊಂದು ಪಾಪದ ಕಣಿ ಓಪನ್ ಆಗ್ಯದ ಅಂತ ತಿಳ್ಕೊಂಡಿದ್ದೀವಿ. ಅದಕ್ಕೆ ರಾಜ ಭರ್ತೃಹರಿ ಹೇಳ್ದ, ಪುಣ್ಯದ ಕವಾಟ ಉದ್ಘಾಟನೆ ಆಯಿತು ಅಂತಂದ್ರೆ ಏನ್ರಿ, ಪುಣ್ಯದ ಪರದೆ ಬಂತು ಅಂತಂದ್ರೆ ಅವ ಹೆಂಗಾಗ್ತದ ಅಂತ ಕೇಳಿದರೆ, ಕಂದುಕ ಪಾತಿ ನೋತ್ಪತತಿ. ರಬ್ಬರ್ದ ಚಂಡ ಕೆಳಗೆ ಒಗದ್ರಿ ಅಂತಂದ್ರೆ ಹ್ಯಾಂಗದು ಪುಟದ ಮ್ಯಾಗ ಹೋಗ್ತದೋ ಹಾಗೆ ಮ್ಯಾಲ ಬೆಳೀತಾನಂತ. ಪುಣ್ಯ ಪ್ರಾರಬ್ಧ ಭಾಗ್ಯ ಉತ್ಪತ್ತಿ ಆಯಿತು, ಅದು ತಲೆ ತೋರ್ತು ಅಂದ್ರ ಆ ಭಾಗ್ಯ ಕಡಿಮೆ ಆಯಿತು, ಪುಣ್ಯ ಕಡಿಮೆ ಆಯಿತು, ಪ್ರಾರಬ್ಧ ಇಲ್ಲದೆ ಹೋಯಿತು ಅಂದರೆ ಮೃತ್ಪಿಂಡಂ ಪತನಂಯತ. ಕೆಸರು ಬುದ್ಧಿ ತಗೊಂಡು ಬಾಡಿ ಹೋದ್ರೆ ಅಲ್ಲೇ ಚಪ್ಪತ್ತು ಹ್ಯಾಂಗ ಕುಂದಿರ್ತದೋ ಹಾಗೆ ಅಲ್ಲಿ ಪ್ರಾರಬ್ಧ ಹೇಳಬೇಕು. ದಿನನಿತ್ಯ ಊಟ ಬಟ್ಟೆ ಹೊಟ್ಟೆ ವ್ಯವಹಾರಕ್ಕೆ ಅಲ್ಲ ಅಂದ್ರೆ ಅಲ್ಲಿ ಪ್ರಯತ್ನ ಮಾಡಲಾರ್ದೆ ಹೊಟ್ಟೆ ತುಂಬಂಗಿಲ್ಲ ಅನ್ನಂಗೆ ಆತಲ್ಲ ನಿಮ್ಮ ಪ್ರಪಂಚದಾಗ. ಆಗಿಲ್ಲ ಅಂದ್ರೆ ನೋಡ್ರಿ, ಟ್ರೈ ಮಾಡಿ. ಎಲ್ಲರೂ ಕುಂದ್ರಿ ಹಿಂಗೆ ಕೈ ಕಟ್ಕೊಂಡು ಮನ್ಯಾಗ ಹೊಸು ಮಂದಿ ಕುಂದ್ರಿ, ನಿಮ್ಮ ಕೊಲೆ ಕುಂದ್ರಿ, ಸುಮ್ಮನೆ ಕುಂದ್ರಿ, ನಡೀತದ. ಇಂಪಾಸಿಬಲ್, ನಡೆಯಲ್ಲ. ಪ್ರಯತ್ನ ಮಾಡಬೇಕು. ಪ್ರಪಂಚಕ್ಕೆ ಇಷ್ಟು ಪ್ರಯತ್ನ ಐತಿ ಅಂದ್ರೆ ಸುಮ್ಮನೆ ಪದಕ್ಕಿಲ್ಲಿ ಪ್ರಯತ್ನ, ಇದಕ್ಕೆಷ್ಟು ಮಾಡಬೇಕು? ಸುಮ್ಮನೆ ಪದದ ಅರ್ಥ ಹೇಳಕತ್ತೀನಿ ನಾ. ಇದಕ್ಕೆಷ್ಟು ಪ್ರಯತ್ನ ಮಾಡ್ಬೇಕ್ರಿ? ಇದಕ್ಕೆ ಎಷ್ಟು ಪ್ರಯತ್ನ ಮಾಡಬೇಕು ಅಂತ ಕೇಳಿದ್ರು ಒಬ್ರು ಹೇಳಿದರು, ಆಸುಪ್ತೇರಾಮೃತ ಕಾಲೇ ನಯದ್ವೇದಾಂತ ಚಿಂತೆ. ಎಷ್ಟು ಪ್ರಯತ್ನ ಮಾಡ್ಬೇಕಂದ್ರೆ ನಿದ್ರೆಯಿಂದ
ಬರುವವರೆಗೂ ಪ್ರಯತ್ನ ಮಾಡಬೇಕಂತ. ಆಮೇಲೆ ಹುಟ್ಟಿದಾರಭ್ಯದಿಂದ ಮರಣದ ಪರ್ಯಂತ. ನಾ ಹೇಳೋದು ಅರ್ಥ ಆಗತ್ತೆ ನಿಮ್ಗೆ? ಹುಟ್ಟಿದಾಗಿನಿಂದ ಸಾಯಿತನ ಮಾಡಬೇಕಂತ ಪ್ರಯತ್ನ. ಎದ್ದು ಕೂಡಲೇ ಮತ್ತೆ ನಿಧಿ ಬರುತ್ತನ ಮಾಡ್ಬೇಕಂತ. ಮತ್ತೆ ಇದು ಬಿತ್ತುದು ಬೆಳೆದು ಮತ್ತೆ ನಿಮ್ಗೆಲ್ಲರಿಗೆ ತಂದು ಇದ್ದಲ್ಲಿಗೆ ಹಾಕೋದು ಯಾಕೆ ಮಾಡ್ತಾರಂದ್ರೆ ಅದೊಂದು ಸೈಡಿಗೆ ಬಿಡ್ರಿ. ಮನದಾಲಯಲ್ಲಿ ನೀ ಮಾಡು 2 ಕೋಣೆಗಳ, ಒಳಕೋಣೆಯಲ್ಲಿ ನೀನೊಬ್ಬನೇ ವಿರಮಿಸು, ಹೊರಕೋಣೆಯಲ್ಲಿ ಹೋಗರದ ಆಟವನ್ನಾಡು, ನಿನ್ನ ಹೊಟ್ಟೆ ಪಾಡು, ಮಂದಿ ಮಕ್ಕಳು ಬೀಗರು ಬಿದ್ರು ವ್ಯವಹಾರ ಪ್ರಪಂಚಕ್ಕ ಒಂದು ಭಾಗ ಬಿಡು, ನಿನ್ನ ಉದ್ಧಾರಕ್ಕಾಗಿ ಇನ್ನೊಂದು ಭಾಗ ಬಿಡು. ಹ್ಯಾಂಗ ನೀವು ಮನ್ಯಾಗ ಒಂದು ವೇಟಿಂಗ್ ರೂಮ್ ಮಾಡಿರ್ತೀರಿ, ಇನ್ನೊಂದು ಬೆಡ್ರೂಮ್ ಮಾಡಿರ್ತೀರಿ, ಬೆಡ್ರೂಮ್ನಾಗ ಯಾರಿಗೆ ಪ್ರವೇಶ ಇಲ್ಲ. ಅಲ್ಲಿ ಏನು 3 ಮಂದಿ ಕರ್ಕೊಂಡು ಹೋಗ್ತೀರಿ ಒಳಗೆ, ಅದು ಹೋಯ್ತು ಧಾರವಾಡ ವೇಟಿಂಗ್ ರೂಮ್ನಾಗ ಕೂಡಿಸಿ ಭೇಟಿ ಆಗ್ತಾರ, ಬೆಡ್ರೂಮ್ನಾಗ ಒಯ್ಯುದಿಲ್ಲ. ಹ್ಯಾಂಗ ಒಂದೇ ಬೈಲೊಳಗೆ 2 ಮಾಡ್ಕೊಂಡು ಹಾಗೆ ಒಂದೇ ಮನದಲ್ಲಿ ಮಾಡು. ಈ ಯಾವ ಹೋಗರದ ಆಟಕ್ಕೆ, ನಿನ್ನ ಅನ್ನಕ್ಕೆ, ವ್ಯವಹಾರಕ್ಕೆ ಒಂದು ಮಾಡು, ಇನ್ನೊಂದು ನಿನ್ನ ಪ್ರಯತ್ನಕ್ಕಾಗಿ ಮಾಡು. ಅದು ಎಲ್ಲಿ ತನಕ ಇರಲಿ ಅಂದ್ರೆ ನಿತ್ಯ ಬಂದವರೆಗೆ ಬೀಳುವವರೆಗೂ, ನಿತ್ಯ ಬರುವವರೆಗೂ, ಹುಟ್ಟಿದಾರಭ್ಯದಿಂದ ಸಾಯುವವರೆಗೂ. ಇದು ಅಷ್ಟು ಕರೆಕ್ಟ್ ಅಲ್ಲ ಹೀಗೆ ಹೇಳಿದ್ದು ಈ ವಚನ. ಆಸಕ್ತಿ ರಾಮೃತ ಕಾಲಿ ನಯೇತ್ ವೇದಾಂತ ಚಿಂತೆಯತ್ ಅಂತಾರಲ್ಲ, ನಾ ಏನು ಹೇಳಿದ್ದೆ ಕನ್ನಡದಾಗ, ಇದು ಅಷ್ಟು ಸೂಕ್ತ ಅಲ್ಲ. ಯಾಕೆ ಸೂಕ್ತ ಅಲ್ಲ ಅಂತ ಕೇಳಿದರೆ, ಸಾಯ್ತಾನ ಯಾರೂ ಮಾಡಿಲ್ಲ. ನಿಮ್ಗೊಂದಿಷ್ಟು ಮಂದಿ ಉದಾಹರಣೆ ಹೇಳ್ತೀನಿ ನಾನು. ಅಲ್ಲಿ ಏನು ಬರ್ತಾವ ಅಂದ್ರೆ ಅಲ್ಲಿ ದೋಷಗಳು ಬರ್ತಾವ ಕೆಲವೊಂದಿಷ್ಟು. ಯಾಕಪ್ಪ ಸಾಯ್ತಾನ ಮಾಡ್ಯಾರ, ಏನು ಮುಕ್ತಿ ಪಡೆಯಾಕ ಶ್ರೀಮಾನ್ ನಿಜಗುಂಡ್ರು ಏನು ಹೇಳ್ಯಾರ? ಕೈವಲ್ಯ ಪದ್ಧತಿಯ ಮೊದಲನೆಯ ಪದ್ಯದಲ್ಲಿ ನಾವೆಲ್ಲರೂ ಪಾದಾರ್ಪಣೆ ಮಾಡಿ ಒಳಗೆ ಪ್ರವೇಶ ಆಗುವಾಗ ಒಂದು ಮಾತು ಬರೀತಾ ಇದ್ದಾರೆ. ಏನು ಮಾತದು? ಏನು ಹೇಳಿದರು? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ 25 ವರ್ಷಕ್ಕೆ ಮುಕ್ತಿ ಅಂತ ಬರ್ತಾರ ಅಲ್ಲಿ. ನೀವು ಓದೇ ಇಲ್ಲ, ನಿಮ್ಗೆ ಏನು ಹೇಳೋದು? ಅದಕ್ಕೆ ನಿಮ್ಗೆ ಇಟ್ಟುತನ ತಲೆ ಹೊಡ್ಕೊಂಡು ನಾನು ಗಂಟ್ಲ ಹಾಕೊಂಡು ಏನು ಮಾಡಿಬಿಡ್ತೀನಿ, ಓದ್ರಿ, ಪರಿಚಯ ಮಾಡಿಸಿ ಪ್ರವೇಶ ಮಾಡಕತ್ತೀನಿ. ಅಲ್ಲಿ ಏನು ಹೇಳ್ಯಾರ ಅವರು? ಶ್ರೀ ಗುರು ವಚನೋಪದೇಶವನ್ನು ಆಲಿಸಿದ ಆಗಲಿ. ಈ ಭಜನಾ ಮಂದಿ ದಾಗಳ ಅಂತಾರೆ. ನಾ ಭಜನಾ ಮಾಡೋರು ದಾಗಳ ಅನ್ನೋರು, ದಾಗಳ ಅನ್ನೋರು ಆಗಳ ಪದಕ್ಕೆ ಅರ್ಥ ಏನೋ ಅದೇ ಕ್ಷಣದಲ್ಲಿ. ಆ ಕ್ಷಣಕ್ಕೆ ಎಷ್ಟು ಸಮಯ ಅಂತ ಕೇಳಿದ್ರೆ ಕಣ್ಣು ಮುಚ್ಚಿ ತೆಗೆಯೋದ್ರೊಳಗೆ ಅನ್ಕೊಂಡು ಇದು ಒಂದು ಕ್ಷಣ ಕಲಾಸ್ ಇಷ್ಟದಾಗ ಮುಕ್ತಿ ಆಗ್ತದ ಅಂದ್ರು. ಮೊನ್ನೆ ಸಾಹಿತ್ಯನ ಅಂದ್ಯಲ್ಲ, ಮತ್ತೆ ಇಲ್ಲಿ ಹೆಂಗೆ ಮಾಡೋದ್ರಿ? ನಾನು ಮೊನ್ನೆ ಹಿಂಗೆ ಹೇಳಿದೆ. ಮತ್ತು ಅವರು ಆಗಳಂದ್ರು, ಮತ್ತೆ ಇವರು ಆಸುಕ್ತೆ ರಾಮೃತ ಕಾರ್ಯ ಹುಟ್ಟಿದಾಗಿನಿಂದ ಸಾಹಿತ್ಯನ ಮಾಡ್ಬೇಕಂತ ನೀವು ಹೇಳ್ತಿರಲ್ರಿ, ಮತ್ತು ಅವ್ರ ಕರೆ ನಿಮ್ಮದು ಸುಳ್ಳ. ಇದಕ್ಕೇನು ಹೇಳೋದು ಅಂತ ನಾನೇ ಇನ್ನು ಮ್ಯಾಲೆ ಏನೋ ಹೇಳ್ಬಿಡ, ಮುಂದೆ ಬಿಟ್ಬಿಡು, ನಾವು ಹುಟ್ಟು ಅಂತ ಲಕ್ಷ್ಯ ಕೊಡ್ರಿ. ದಿಸ್ ಇಸ್ ಡಿಪೆಂಡ್ ಅಪಾನ್ ಸೀಕರ್ಸ್ ಆ್ಯಂಡ್ ಇಂಟೆನ್ಸ್ ಸೀಕರ್ಸ್. ಏನು ಇದು ಯಾರ ಮೇಲೆ ಡಿಪೆಂಡ್ ಅದ ಅಂತ ಕೇಳಿದರೆ ಮುಮುಕ್ಷುವಿನ ಮೇಲೆ. ಬರೇ ಮುಮುಕ್ಷು ಅಲ್ಲ, ಇಂಟೆನ್ಸ್ ಸೀಕರ್ಸ್ ಅಂತಾರ ಅವರು. ತೀವ್ರ ಮುಮುಕ್ಷು, ಉತ್ತಮ ಜಿಜ್ಞಾಸು ಅನ್ಬೇಕಲ್ಲಿ. ಅವ್ರು ಹೇಳಿದ್ದು ಸತ್ಯನೇ. ಒಬ್ಬ ಉಪಾಸಕ ಆಮೇಲೆ ಕೃತೋಪಾಸಕ, ಉಪಾಸನೂ ಇಲ್ಲ ಕೃತೋಪಾಸನೂ ಇಲ್ಲ, ಇಂಥ ಜನ ಐತಿ ಜಗತ್ತೊಳಗೆ. ಅದಕ್ಕೆ ಅವ್ರು ಹೇಳಿದ್ರು ಡಿಪೆಂಡ್ ಅಪಾನ್ ಸೀಕರ್ಸ್. ಎಂಥ ಸೀಕರ್ಸ್? ಇಂಟೆನ್ಸ್ ಸೀಕರ್ಸ್. ಹೂ ಆರ್ ದೇ ಇಂಟೆನ್ಸ್ ಸೀಕರ್ಸ್? Janaka Maharaja is God of the philosophy. Only 1 second. The Arjuna is God the philosophy only within 45 minutes. The Parikshita Raja got the philosophy 7 days. ಲಕ್ಷ್ಮಣ ಅದು ಸತ್ಯನೇ. ಉಪಾಸನೆ ಮಾಡಿಲ್ಲ, ಕೃತೋಪಾಸಕ ಅಲ್ಲ, ಶಾಸ್ತ್ರ ಗೊತ್ತಿಲ್ಲ, ಮಠ ಗೊತ್ತಿಲ್ಲ, ಗುರುಗಳು ಗೊತ್ತಿಲ್ಲ. ಅವನ ಜೀವನದಲ್ಲಿ ಹುಟ್ಟಿದಾರಭ್ಯದಿಂದ ಹೊಟ್ಟಿ ತುಂಬಿಸಿಕೊಳ್ಳೋ ವ್ಯವಹಾರವನ್ನೇ ಮಾಡ್ತಾನಲ್ಲ, ಆ ವ್ಯಕ್ತಿ ಏನದಾನಂತ ಕೇಳಿದ್ರೆ 100 ವರ್ಷ ಶತಜನ್ಮದಿಂದ ಮುಕ್ತನಾನಂತ ಹೇಳೋದಕ್ಕೂ ಅವ ಅರ್ಹನೂ ಅಲ್ಲ. ಇವ್ರು ಯಾರು?
ಸೆಕೆಂಡ್, ವಿದಿನ್ 1 ಸೆಕೆಂಡ್ ಗೆಟ್ ಸಕ್ಸೆಸ್. ಜನಕ ಮಹಾರಾಜ ತತ್ವಜ್ಞಾನಿಯಾದ ಒಂದೇ ಸೆಕೆಂಡಿನಲ್ಲಿ ಅವನು ಸಾಹಿತ್ಯನ ಅಂತ ಹೇಳೋದು ಅಂದ್ರೆ ಏನು ಹೇಳಬೇಕು? ಅದಕ್ಕೆ ಮುಮುಕ್ಷುಗಳ ಮೇಲೆ ಅದು ಡಿಪೆಂಡ್ ಇರ್ತದ. ಎಂತ ಮುಮುಕ್ಷು ಜನಕ ಮಹಾರಾಜ, ರಾಜ್ಯವನ್ನೇ ಆಳ್ತಿದ್ದ ಗೊತ್ತಿಲ್ಲ ಅವನಿಗೆ. ಅಷ್ಟಾವಕ್ರ ಮುನಿಗಳು ಅವ್ರ ಗುರುಗಳು ಯಾಜ್ಞವಲ್ಕ್ಯರ ಕಡೆಯಿಂದ ಶಾಸ್ತ್ರ ಕೇಳ್ಯಾರ ಜನಕರು, ಯಾರೋ ಜನಕ ಮಹಾರಾಜ. ಆಮೇಲೆ ಅಷ್ಟಾವಕ್ರ ಗುರುಗಳನ್ನು ಕರೆಸಿ ಉಪದೇಶ ಮಾಡಬೇಕಾದ್ರೆ ನಡೆ ಹೇಳಂದ 8 ಡಂಕ ಆಗ್ತಿತ್ತ. ಗುರು ನಡೆದ್ರೆ ಕರ್ಕೊಂಡು ನಿರ್ಜನ ಪ್ರದೇಶದೊಳಗೆ ಹೋಗಿ ಕುದುರೆ ಮೇಲೆ ಹೋದ್ರೆ ಇಬ್ರು ಕುದುರೆಯಿಂದ ಕೆಳಗಿಳಿಸಿದ. ಜನಕ ಮಹಾರಾಜ ಕೆಳಗಿಳಿದು ನಿಂತು ಕೂಡಲೇ ಅವಾಗ ಅಷ್ಟಾವಕ್ರವರು ಕೆಳಗೆ ನಿಂತು ಹೇಳಿದ್ರಂತ, ಹತ್ತಿ ಕುದುರೆ ಮೇಲೆ ಏರ್ ಕುದುರೆ ಅಂತ ಅಂದ್ರು. ಕುದುರೆ ಮೇಲೆ ಏರಿ ಒಂದು ರಿಕೀಪದೊಳಗೆ ಕಾಲಿಟ್ಟಿದ್ದ, ಇನ್ನೊಂದು ಕಾಲು ತೆಗೆದು ಬೇರೆ ರಿಕೀಪದೊಳಗೆ ಹಿಂಗೆ ಸೇರಿಸ್ಬೇಕು ಅನ್ನೋದ್ರೊಳಗೆ ತತ್ವಮಸಿ ಅಂದ್ರಂತ ಅಷ್ಟಾವಕ್ರವರು ಸಮಾಧಿ ಹತ್ತು ಬಿಡ್ತು. ಒಂದು ಕಾಲು ಹಿಂಗೆ ಅದು ಎಷ್ಟು ಪರಿಶುದ್ಧ ಆಗಿರಬೇಕಾದ ಅಂತಃಕರಣ. ಇವ್ರಿಗೆ ಇಂಟೆನ್ಸ್ ಸೀಕರ್ಸ್ ಅಂತಾರೆ. ತೀವ್ರ ಮುಮುಕ್ಷುಗಳು, ತೀವ್ರ ಜಿಜ್ಞಾಸುಗಳು ಸಮಾಧಿ ಹತ್ತು ಬಿಡ್ತಾವ ತತ್ವಮಸಿ ಅಂದ್ರೆ. ಹಂಗಂದ್ರೆ ಅರ್ಥ ಆಯ್ತಾ ನಿಮ್ಗೆ? ಮಾನ್ಯ ಒಬ್ಬ ಹುಡುಗಂದ ತತ್ವಮಸಿ ಅನ್ನೆ ಎದ್ದು ನಿಂತವ, ಸಾಂಗಳ ಯಾಕೆ ಹೋಗ ಅಂದೆ. ಅದು ಮಿಸ್ ಪ್ರಿಂಟ್ ಆಗಿರ್ಬೇಕು ನೋಡ್ರಿ, ತತ್ವಮಸಿ ಅಲ್ಲ. ಮತ್ತೆ ಏನಾಗಬೇಕಾಗಿತ್ತು ಅಂದೆ, ಅದು ಕಪ್ಪು ಮಸಿ ಇರ್ಬೇಕು ನೋಡಲ್ಲ. ನಿಮಗೆ ಏನು ಗೊತ್ತಾಗತ್ತೆ? ಅವ ಅಷ್ಟಾವಕ್ರ ತತ್ವಮಸಿ ಅಂದ, ಅವ್ನು ಸಮಾಧಿ ಹತ್ತು. ನಿಮಗೂ ಸಮಾಧಿ ಹತ್ತದ. ಈಗ ಮುದ್ದಿ ಹೊಡೆದ್ರೆ ಇದು ನಿಮ್ಗೆ ತತ್ವ, ತುತ್ತಮಸಿ ನಿಮ್ಗೆ. ತುತ್ತಮಸಿ ಅಂದ್ರೆ ಹ್ಯಾಂಗೆ ಸಮಾಧಿ ಹತ್ತದಲ್ಲ ಹಾಗೆ ಒಂದು ರಿಕಿಪ್ದೊಳಗೆ ಕಾಲು ಹಾಕ್ಯಾನ, ಇನ್ನೊಂದಿಟ್ಟನ ಸಮಾಧಿ ಹತ್ತು ಬಿಡ್ತು. ಬ್ರಹ್ಮಜ್ಞಾನಿ ಆಗಿಬಿಟ್ಟ ಒಂದೇ ಸೆಕೆಂಡ್. ಅರ್ಜುನನಿಗೆ ಉಪದೇಶ ಮಾಡಿದ ಕೃಷ್ಣ 45 ನಿಮಿಷದೊಳಗೆ ಅವನಿಗೆ ತತ್ವಜ್ಞಾನ ಆಯಿತು. ಪರೀಕ್ಷಿತ ರಾಜನಿಗೆ 7 ದಿವಸದಲ್ಲಿ ತತ್ವಜ್ಞಾನ ಆಯಿತು. ಮತ್ತು ಸಾಹಿತ್ಯನ ಮಾಡಂತೀರಿ ಅಂದ್ರಿ ಅಂದ್ರೆ ಯಾರ ಮೇಲೆ ಡಿಪೆಂಡ್? ಅದು ಅಧಿಕಾರಿಗಳ ಮೇಲೆ. ಹಾಗೆ ಇಲ್ಲಿ ಯಾರನ್ನು ಹೇಳಕತ್ಯಾರ ಅವರು ಅಂತ ಕೇಳಿದ್ರೆ, ಅಧಿಕಾರಿಗಳನ್ನ ನಿರೂಪಣೆ ಮಾಡತಕ್ಕಂಥ ಈ ಯಾವ ಪದ್ಯ, ಇದನ್ನ ಶಂಕರಾಚಾರ್ಯರು ಒಂದು ಸಂಸ್ಕೃತ ಗ್ರಂಥ ಬರೆದಿದ್ದಾರೆ. ಆ ಗ್ರಂಥಿನೊಳಗಿದ್ದದ್ದನ್ನೇ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕನ್ನಡದಲ್ಲಿ ಮಾಡ್ಯಾರ. ಇಲ್ಲೇನು ಕೆಳಗೆ ಹೇಳ್ತಾರಲ್ಲ, ಇದು ನಿತ್ಯವೆಂಬುದನರಿಯದೆ, ಹೃದಯದ ಭೋಗೇಚ್ಛೆ ದೊರೆಯದೆ, ವದವಿ ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿ ಆಸೆಯ ಉರಿಯದೆ. ಎಷ್ಟಾಗಿತ್ತು ನೋಡಿ, ನಾವು ಸತ್ರು ಹೇಳೋರಂಗ 9 ಗಂಟೆ 9 ಆಯ್ತಾ? ಬಿಟ್ಟೆ ಇವರು ಹಾಕಿತ್ತಂದ್ರ ನನಗೆ ಬಾಯ್ ಗೊತ್ತಿರತ್ತಂದ ಎಲ್ಲಿಗೆ ಬಿಟ್ಟಿದ್ನಲ್ಲ. ನೀವು ಸೊಲೋ ಸುಮ್ ಕೂತೀರ ಅಂದ್ರೆ ನಾನೇ ಊರಾಗ ಹೋಗಿದ್ದೆ ಪ್ರವಚನಕ್ಕೆ. ಮೊನ್ನೆ ಅಂದ್ರೆ 3 ವರ್ಷದಿಂದ ಕರೆಂಟ್ ಬಂದು ಆಮೇಲೆ ಪವರ್ ಸಪ್ಲೈ ಕಟ್ ಆಗಿತ್ತು. ಬಂದ್ಗಳನ್ನ ನಾ ಎಲ್ಲಿಗೆ ಬಿಟ್ಟಿದ್ನಲ್ಲ ಅನ್ನೆ. ಒಬ್ಬ ಹುಡುಗ ಎದ್ದು ನಿಂತೇನ ಅಂದ. ನಾ ಹೇಳ್ದಾನೆ ಫ್ಯಾಮಿ ಅಂದವ, ಭಾಳ ಹುಡುಗ ದೂರ ಅಂತ ಹೇಳಂದೆ. ಇಟ್ಟು ಚಂದ ಹೇಳ್ದ, ಎಲ್ಲಿಗೆ ಬಿಡ್ತೀನಿ ನೆನಪಿರ್ಲಿಕ್ಕೆ ನಮ್ಮೂರಿಗೆ ಯಾಕೆ ಬಂದು ಹೇಳಕ್ಕಂದವ. ನೀವೆಲ್ಲ ಸುಮ್ಮನೆ ಕೂತಿರಿ ಚೂರು. ಇದು ನಿತ್ಯವಿದ ಅನಿತ್ಯವೆಂಬುದನ್ನರಿಯದೆ ಅನ್ನೋದು ಶಂಕರಾಚಾರ್ಯರು ಬರೀತಾ ಇದ್ದಾರೆ. ವಿವೇಕಿನೋ ಅದು ಬಿಡಿಸಿದ ವಿವೇಕಿನ ನೋಡಿ, ಇದು ಅನಿತ್ಯವಿದು ನಿತ್ಯವೆಂಬುದನ್ನರಿಯದೆ ವಿವೇಕಿನ. ಆಮೇಲೆ ಹೃದಯದ ಭೋಗೇಚ್ಛೆ ದೊರೆಯದೆ ಅಂದ್ರೆ ವೈರಾಗ್ಯ ವಿಷಯಗಳ ಆಸೆ ತ್ಯಾಗ ಮಾಡಬೇಕು. ಅಲ್ಲಿ ವಿರಕ್ತಸ್ಯ ಅಂತ ಅಲ್ಲಿ ಮುಂದೆ ಏನಂದ್ರು, ಹೃದಯದ ಭೋಗೇಚ್ಛೆ ದೊರೆಯದೆ ವದವಿ ಸಮಾಧಿ ಸಾಧನವ ಆರು ನೆರೆಯದೆ, ಅಲ್ಲಿ ಸಮಾಧಿ ಗುಣಶಾಲಿನ. ಶಂಕರಾಚಾರ್ಯರು ಏನಂದ್ರು, ಸಮಾಧಿ ಗುಣಶಾಲಿನ. ಶಮಾಧಮ ತಿತಿಕ್ಷ ಶ್ರದ್ಧಾ ಭಕ್ತಿ ಇವೇನದವಲ್ಲ 6 ಇವುಗಳನ್ನು ಸಂಪಾದನೆ ಮಾಡಿಕೊಳ್ಳದೆ ಅಂತ. ಇನ್ನೊಂದು ಏನಂದ್ರಪ್ಪ ಅಂತ ಹೇಳಿದರೆ, ಸಮಾಧಿ ಸಾಧನವಾರು ನೆರೆಯದೆ, ಸದುಗತಿ ಆಸೆಗಳು ಉರಿಯದೆ ಅಂತ ಅನ್ನೋದಕ್ಕೆ ಅವರು ಶಂಕರಾಚಾರ್ಯರು
ಜಿಜ್ಞಾಸ ಯೋಗ್ಯವನ. ಇವು ಎಲ್ಲ ಸಂಪಾದನೆ ಮಾಡಿಕೊಂಡ ಮೇಲೆ ನಾವು ಹೇಳತಕ್ಕಂಥ ಬ್ರಹ್ಮದ ಜಿಜ್ಞಾಸ, ಬ್ರಹ್ಮ ಅಂದ್ರೇನು, ಜಗತ್ತಂದ್ರೇನು, ಜೀವ ಅಂದ್ರೇನು ಡಿಸ್ಕಸ್ ಮಾಡಕ್ಕೆ ಅವ ಯೋಗ್ಯ ಆಗ್ತಾನ ಅಂತ ಇದನ್ನು ಶಂಕರರು ಸಂಸ್ಕೃತದಲ್ಲಿ ಬರೆದ ಈ ಅರ್ಥವನ್ನೇ ನಿಜಗುಂಡ್ರು ಕನ್ನಡದಲ್ಲಿ ಬರೆದಾರೆ. ಅದಕ್ಕೆ ಟೋಟಲಿ ಇಲ್ಲಿ ಏನು ಅಂತಂದ್ರೆ ಸುಮ್ಮನೆ ಆಗುವುದಿಲ್ಲಪ್ಪ, ಅಧಿಕಾರ ಪಡಿಬೇಕು. ಅದಕ್ಕೆ ಒಬ್ಬರು ಮಾನವ ಸುಮ್ಮನೆ ಹೇಳಿದವರು ಬಹಳ ಸುಂದರವಾಗಿ ಹೇಳಿದರು. ಮಗನೇ ಬ್ರಹ್ಮವ ತಿಳಿಯಲಧಿಕಾರಿಗಳ ಮರೆಯಲು ಬೇಕು ಮೊದಲಲ್ಲಿ, ಬಗೆದು ಸುಕ್ಷೇತ್ರದಲ್ಲಿ ಬೀಜವ ಬಿತ್ತಿ ಫಲಬಹುದು. ನೆಗೆಯಲಾಭೂಷಣದ ಭೂಮಿಯೊಳಗೆಯಲಾರು ಫಲಕಾರಿಯೌದೇ, ಸ್ವಗಸದದು ಕೇಳನಧಿಕಾರಿಗೆ ಯೋಗ್ಯವಲ್ಲೆಂದ. ಎಷ್ಟು ಅದ್ಭುತ ಮಾತಿರುತ್ತಂದ್ರೆ ಸುಮ್ಮನೆ ಅದೆಷ್ಟು ಹೇಳ್ಬಿಡ್ತೀನಿ ನಾನು. ಏನಂತಾರೆ ಅವರು? ಮಗನೇ, ಹೇ ಶಿಷ್ಯನೇ ಕೇಳು. ಬ್ರಹ್ಮ ಅಂದ್ರೆ ನಿಮಗೆ ಹೋಮ ಅನಿಸ್ತದೆ, ಏನೋ ಅನಿಸ್ತದೆ, ದೊಡ್ಡ ಕಥೆ ಬ್ರಹ್ಮನ ಬಗ್ಗೆ ಸುಮ್ಮನೆ ದೇವರ ಅಂತಿರಲ್ಲ ಕಡೆ. ನಿಮ್ಮ ದೇವರು ಅಲ್ಲಿ ಯಾವ್ಯಾವ ದೇವರು ಅದಾವ, ನಿಮ್ಮ ದೇವರು ಬೇರೆ, ನಮ್ಮ ದೇವ್ರು ಬೇರೆ. ನಿಮ್ಮ ದೇವ್ರನ್ನು ಹೇಳ್ತೀವಿ ಅದು ಇದ್ದಾಗ ನೀತಿ ಕ್ರಿಯಾ ಜೀವ ಬಂದೇವ, ನಿಮ್ಮ ದೇವ್ರನ್ನು ಹೇಳ್ತೇವೆ. ನಾವೇನು ಮಂದಿಗೈತೆ ದೇವ್ರಿಗೆ ಹೋಗ್ಬೇಡ್ರಿ, ಸೀರೆ ಉಡಿಸ್ಬೇಡ್ರಿ, ಬಳೆ ತೊಡಿಸ್ಬೇಡ್ರಿ, ಮಂದಿ ಉಡಿಸ್ಬೇಡ್ರಿ, ಹಂಗೆ ಮಂದಿಗೈತೆ ತೆರಿ ಗೊಂಬ ಕಿತ್ತಿನ ಕಳಗೆಗೈತೆ ಹೊರಡು ನಿಮ್ಮಲ್ಲಿ ಬಂದಾಗ ನಿಮ್ಮಂಗೆ ಹೇಳ್ತೀವಿ. ಮಾಡೋಣ ನಾವು ಕೂಡ ಮಾಡೋಣ ಅಂತ ಹೇಳ್ತೀವಿ, ನಿಮ್ಮ ಉಡನೆ ಮಾಡ್ತೀವಿ ನಾವು. ಅದ್ವೈತಿಗಳಿಗೆ ಎಲ್ಲಿಯಾದರೂ ನಮಗೆ ಪ್ರವೇಶಿಸ್ತಾರೆ. ಆದ್ರೆ ಇಲ್ಲಿ ಜ್ಞಾನ ಪ್ರತಿಪಾದನೆ ಬಂದಾಗ ನಿಮ್ಮ ದೇವರು ಹೇಳಲ್ಲ, ನೀವು ಬೆಳೆದ್ರು ಚಿಂತಿಲ್ಲ. ದಿವ್ಯ ತಿಥಿ ದೇವ, ಈ ಪ್ರಕಾಶಕ್ಕೆ ಏನು ಹೆಸರು? ಬೆಳಕಂದ್ರೆ ಬೆಳಕು, ಹಾಗೆ ಬ್ರಹ್ಮ ಅಂದ್ರೆ ಬ್ರಹ್ಮ. ಬೃಹತ್ವಾತಿಥಿ ಬ್ರಹ್ಮ ಉಚಿತೆ. ಸುಮಾರು ಹೇಳಿದ್ರೆ ಎರಡಾಕತಿ. ಅಂತ ಪ್ರಕಾಶ ಸ್ವರೂಪವಾದಂಥ, ನಾಮ ರೂಪವಿಲ್ಲದಂಥ, ಯಾವ ಭೇದವಿಲ್ಲದಂಥ, ಭೇದತ್ರಯ ರಹಿತ, ರೂಪತ್ರಯ ರಹಿತ, ವಾಸನಾ ರಹಿತ ಅಂತ ಯಾವ ಬ್ರಹ್ಮವನ್ನು ತಿಳಿಬೇಕಾಗಿತ್ತಂದ್ರ ಅಧಿಕಾರ ಬೇಕು ಅಂತ ಅಲ್ಲಿ ಪದ ಬಳಸ್ಯಾರ. ಮಗನ ಕೇಳು, ಸುಕ್ಷೇತ್ರದಲ್ಲಿ ಬಗೆದು ಬೀಜವ ಬಿತ್ತಿ ಫಲಬಹುದು. ಈಗ ರೈತ ಬೀಜ ಎಲ್ಲಿ ಬಿತ್ತಾನಂದ್ರ ಕಲ್ಲಾಗ ಬಿತ್ತೋದಿಲ್ಲ, ಗುಡ್ಡದಾಗ ಬಿತ್ತೋದಿಲ್ಲ, ಪವಿತ್ರವಾದಂಥ ಫಲವತ್ತಾದ ಭೂಮಿಯೊಳಗೆ ಬಿತ್ತಿದ್ರೆ ಹೆಂಗೆ ಸಡನ್ಲಿ ಅದು ಬೆಳೆ ಬರ್ತದ, ಅವನಿಗೆ ಫಲವತ್ತಾದ ಭೂಮಿಯೊಳಗೆ ಬಿತ್ತಿದ್ರೆ ಹೇರಳವಾದಂಥ ಫಸಲು ಹೆಂಗೆ ಬರ್ತದೋ ಅದನ್ನೇ ಒಯ್ದು ಉಸುಕು ಭೂಮಿಯೊಳಗೆ ಎಲ್ಲೆಲ್ಲ ಬಿತ್ತಿದ್ರೆ ಅಂದ್ರೆ ಬೀಜನು ಆ ಕಡೆ. ಅದಕ್ಕೆ ಹೊಲ ಬೇರೆ, ಕ್ಷೇತ್ರ ಬೇರೆ, ಅಡವಿ ಬೇರೆ. ನಾ ಹೇಳ್ತಿರ್ತೀನಿ, ನೀವು ರೈತರಿದ್ದೀರಿ, ಯಾರು ಹೊಲ, ಅಡವಿ, ಕ್ಷೇತ್ರ ಏನು ಗೊತ್ತಿಲ್ಲ ಇವರು. ಸುಮ್ಮ ಕಬ್ಬು ಬೆಳೆದು ಬಟ್ಟೆ ನಡಿ ಅವೆಲ್ಲ ಬೇರೆ ಅದಾವ. ಬಗೆದು ಸುಕ್ಷೇತ್ರದಲ್ಲಿ ಬೀಜವ ಬಿತ್ತಿದರೆ ಫಲಬಹುದು, ಊಷರ ಭೂಮಿಯೊಳಗೆ ಏನಾದರೂ ಫಲಬಹುದೇ, ಫಲಕಾರಿ ಆಗುವುದೇ ಸಾಧ್ಯವಿಲ್ಲ. ಹಾಗೆ ಇವೆಲ್ಲ ಏನು ಹೇಳಿದ್ರಲ್ಲ, ಇವನು ಮ್ಯಾಲೆ ಹೇಳಿದಂಥವು ಪ್ರಯತ್ನದಿಂದ ಸಾಧನೆ ಮಾಡಿಕೊಂಡವನ ಹೃದಯದಲ್ಲಿ ಸದ್ಗುರುಗಳ ಉಪದೇಶ ನಿಲ್ಲುತ್ತದೆ ಅಂತ ಈ ಪದ್ಯದ ಪಲ್ಲವಿ ಮತ್ತು ಒಂದು ನುಡಿಯ ಸುಮ್ಮನೆ ಅದೇನು ಝಳಕಂತಾರಲ್ಲ ಟಿವಿಯಾಗಿ ತೋರಿಸಿದ್ದು ಹಾಗಿದ್ರು. ಅದರ ಮೊದಲಿಂದು ಇನ್ನೂ ಅದರ ಅರ್ಥ ಭಾಳ ಇದೆ. ನಾವೆಲ್ಲರೂ ಅಂಥದನ್ನು ತಿಳಿದು ಧನ್ಯರಾಗೋಣ ಅಂತ ಹೇಳಿ ನಾನು ವಾಣಿ ವಿರಾಮ ಮಾಡ್ತಾ ಇದ್ದೇನೆ. ಏನಿಲ್ಲ, ನೀರು ಬೇಡ, ನೀರು ಬೇಡ.